ಇದು ಅಧಿಕರಣ ಚಾಲು ಆಗ್ಬೇಕು. ಹೌದು. ಓಂ ಪಂಚೈತಾವತ್ತೊಮ್ಮೆ ಪ್ರತಿಷೇಧತೆ ತಥೋಬ್ರವೀತಿ ಚ ಭೂಯಃ. ಅದೊಂಚೂರು ಮನ್ನಿದು ಒಂದು ಸ್ವಲ್ಪ ತಗೊಂಡೇ ಹೇಳಿ. ಅದು ನಾರಾಯಣ ಗುಣಾದಿ. ಹಾ, ನಾರಾಯಣ ಗುಣಾಧೀನ ಚಾತ್ಯಲ್ಪಸ್ತರಪೇಕ್ಷಯ ಮುಖ್ಯೇ ಸದಾ ಪರೇಶಸ್ಯ ಗೌಣೀ ದೇವಸ್ಯ ಸಾಯತಃ ಇತಿ ಶ್ರುತೇ ಶ್ರುತಿನೋ ತದಧೀನಂ ಇತಿ ರೀತೇ. ಈಗ ಈ ಸಮಸ್ಯೆ ಏನು ಬಂದಿತ್ತು ಅಂದ್ರೆ ನಾವೆಲ್ಲರೂ ಪ್ರತಿಬಿಂಬರು, ದೇವರು ಬಿಂಬ. ಇದು ದೃಷ್ಟಾಂತದಲ್ಲಿ ಇಲ್ಲಿ ಇರ್ತಕ್ಕಂಥ ಒಳಗಿನ ಮರ್ಮ ತಿಳ್ಕೋಬೇಕಂತ ಪ್ರತಿಬಿಂಬದ ಯಾವುದೇ ಕ್ರಿಯೆಗಳು ಬಿಂಬಾಧೀನ ಆಗ್ಯಾವ. ಕನ್ನಡೇ ಮುಂದೆ ನಿಂತಿರ್ತಕ್ಕಂಥ ವ್ಯಕ್ತಿ ಹೆಂಗೆ ಕೈ ಆಡಿಸ್ತಾನ ಹಂಗೆ ಆಡ್ತಾನೆ. ಅಂದ್ರೆ ತಾತ್ಪರ್ಯ ಇದ್ರೊಳಗೆ ಎಲ್ಲ ದೃಷ್ಟಾಂತ ಹೋಗ್ಬಾರ್ದು. ಅಪ್ಪಣ ಬಂದಾಗ ಪೂರ್ಣವು ಬಿಂಬಾಧೀನವಲ್ಲ, ಅಂದ್ರೆ ಎಲ್ಲವೂ ಬಿಂಬಾಧೀನ, ದೃಷ್ಟಾಂತ ಎಲ್ಲದಕ್ಕೂ ಅಲ್ಲ. ಉದಾಹರಣೆ ಅಂದರೆ ಈಗ ಬಿಂಬ ಜೀವಂತ ಇರ್ತಾನೆ, ಪ್ರತಿಬಿಂಬ ನಿರ್ಜೀವ. ಬಿಂಬಗೆ ಹಸಿವಾಗ್ತಿರ್ತದೆ, ಅದಕ್ಕೆ ಒಳಗೆ ಹಸಿವಾಗಂಗಿಲ್ಲ. ಈ ಬಿಂಬಗೆ ಸ್ವಲ್ಪ ಕೊಳ್ಳಿ ಇದು ಬೆಂಕಿ ಇಟ್ಟರೆ ಹಾ ಅಂತ, ಅದು ಒಳಗೆ ದುಃಖ ಆಗಿಲ್ಲ. ಅದು ಜಡ ಇದು ಚೇತನ. ಹಾಗಾದ್ರೆ ದೃಷ್ಟಾಂತ ಹೆಂಗೆ ಕೊಟ್ರಿ ಅಂತಂದ್ರೆ ಕನ್ನಡಿಯಲ್ಲಿ ಇರತಕ್ಕಂಥ ಪ್ರತಿಬಿಂಬದ ಯಾವುದೇ ಚಲನವಲ್ಲಗಳು ಈ ಬಿಂಬಾಧೀನ. ಹಂಗೆ ನಮ್ಮ ನಿಮ್ಮ ಎಲ್ಲರ ಚಲನವಲ್ಲಗಳು ಭಗವಂತ ಅಧೀನ. ಇಷ್ಟಕ್ಕೆ ದೃಷ್ಟಾಂತಗಳು ಅದನ್ನು ಇಲ್ಲಿ ಹೇಳಿಕತ್ತ. ಇನ್ನು ಎರಡನೇ ಸಮಸ್ಯೆ ಬಂತು. ನಾವು ಎಲ್ಲರೂ ಭಗವಂತನ ಪ್ರತಿಬಿಂಬ ಆದ್ರೆ ಎಲ್ಲ ಸಮಾನ ಇರಬೇಕಲ್ಲ. ಇವಾಗ ವ್ಯಕ್ತಿ ನಡುವೆ ನಿಂತಾನೆ, 4 ಕಡೆ ಕನ್ನಡಿದ, 4 ಕನ್ನಡಿ ಒಳಗೆ ಒಂದು ಪ್ರತಿಬಿಂಬ. ಎಲ್ಲ ಪ್ರತಿಬಿಂಬ ಸರಿನೇ ಸಮಾನ. ಈಗ ಬ್ರಹ್ಮದೇವರು ದೇವರ ಪ್ರತಿಬಿಂಬ, ನಾವು ದೇವರ ಪ್ರತಿಬಿಂಬ, ಸ್ವಾಮಿಗಳು ದೇವರ ಪ್ರತಿಬಿಂಬ, ನಾವು ಪ್ರತಿಬಿಂಬ, ನಾಯಿನೂ ದೇವರ ಪ್ರತಿಬಿಂಬ, ನಾವು ಪ್ರತಿಬಿಂಬ. ಆದರೆ ಪ್ರತಿಬಿಂಬಗಳಲ್ಲಿ ಭೇದ ಕಾಣಿಸ್ತದಲ್ಲ. ನಾವು ಲೋಕದಾಗ ಕಾಣಿಸಂಗಿಲ್ಲ. ಒಬ್ಬ ಕನ್ನಡಿಯೊಳಗೆ ಮಧ್ಯ ನಿಂತಾವ, 4 ಕಡೆ ಕನ್ನಡ ಇದ್ದಾಗ ಎಲ್ಲ ಕಡೆ ಒಂದೇ ಇರ್ತದೆ. ಅದೇ ಬಣ್ಣ, ಅದೇ ಕಣ್ಣ, ಅದೇ ಮುಗ. ಇಲ್ಲಿ ನಾವು ಬ್ರಹ್ಮರುದ್ರಾದಿಗಳ ಎಲ್ಲರೂ ದೇವರ ಪ್ರತಿಬಿಂಬ, ನಾವು ದೇವರ ಪ್ರತಿಬಿಂಬ. ಓಕೆ ಆಯ್ತಲ್ಲ. ಹಾಗಾದರೆ ಎಲ್ಲರಲ್ಲಿಯೂ ಸಮಾನತೆ ಯಾಕೆ ಕಾಣಿಸಂಗಿಲ್ಲ? ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಸ್ಥಾನಾದಿಗಳ ಪ್ರದೇಶ ಇಲ್ಲ, ಕನ್ನಡಿ ಮೇಲೆ ಡಿಪೆಂಡ್ ಅದ. ಈಗ ಕೆಲವು ರಾವ್ ಗರಡಿ ಇರ್ತಾವ, ಕೆಲವು ಸಣ್ಣ ಗರಡಿ ಇರ್ತಾವ. ರಾವ್ ಗರಡಿ ಒಳಗೆ ಕೆಲವರು ಮುಖ ಹಿಂಗೆ ಕಾಣಿಸ್ತದೆ, ಈ ಕೆಲವು ಮುಖ ಸಣ್ಣದು ಕಾಣಿಸ್ತದೆ, ಕೆಲವು ದೊಡ್ಡದು ಕಾಣಿಸ್ತದೆ. ಹಂಗೆ ಅವರವರ ಸ್ವರೂಪಗಳವ, ಆ ಸ್ವರೂಪಗಳೇ ಉಪಾಧಿ, ಸ್ವರೂಪ ದೇಹ. ಆ ಸ್ವರೂಪ ದೇಹಕ್ಕೆ ತಕ್ಕಂತೆ ಈ ಉದಾಹರಣೆ ಕೊಡ್ತೀನಿ. ಕನ್ನಡಿ ಒಳಗೆ ಸೂರ್ಯನ ಬಿಂಬ ಮೂಡಿದೆ, ನೀರಾಗೂ ಮೂಡಿದೆ, ನಿಮ್ಮ ಮನೆಯಾಗಿರ್ತಕ್ಕಂಥ ಪಾತಿಲಿ ಒಳಗೂ ಮೂಡಿದೆ. ಅದು ಎಲ್ಲ ಕಡೆ ಸೂರ್ಯನ ಪ್ರತಿಬಿಂಬ ಬೇರೆ ಬೇರೆ ಕಾಣುತ್ತೆ, ಬೇರೆ ಬೇರೆ ಕಾಣುತ್ತೆ. ಆದ್ದರಿಂದ ಯಾಕೆ ಬೇರೆ ಅಂದರೆ ಉಪಾಧಿ. ಆ ಬ್ರಹ್ಮರುದ್ರಾದಿಗಳ ಸ್ವರೂಪ ನಮ್ಮ ನಿಮ್ಮ ಸ್ವರೂಪ ಭಿನ್ನ, ಸ್ವರೂಪಗಳು ಭಿನ್ನವಾಗಿದ್ದರಿಂದ ಪ್ರತಿಬಿಂಬಗಳು ಕೂಡ ಭಿನ್ನವಾಗಿವೆ. ಅದರಿಂದ ಬಿಂಬ ಸಂಬಂಧ ಏನೇನು? ಕೆಲವು ಕರಡಿ ಕಪ್ಪ ಸ್ವಲ್ಪ ಧೂಳಿ ಬೀಳುತ್ತೆ, ಕೆಲವು ಕರಡಿಗೆ ಸ್ವಲ್ಪ ನೋಡಿ ಕ್ರ್ಯಾಕ್ ಆಗಿದೆ, ಇನ್ನು ಕೆಲವು ಕರಡಿಗೆ ಇದಾಗಿದೆ. ಆದರೆ ಅಲ್ಲಿ ಧೂಳು ಬಿದ್ದ ಕರಡಿ ಒಳಗೆ ನಮ್ಮ ಪ್ರತಿಬಿಂಬ ಅಸ್ಪಷ್ಟ ಕಾಣುತ್ತೆ, ಇನ್ನೂ ಕರಡಿ ಒಳಗೆ ಸ್ಪಷ್ಟ ಕಾಣುತ್ತೆ. ಇದರೊಳಗೆ ಅರ್ಥ ಏನಂದ್ರೆ ಆ ಕನ್ನಡಿಯ ದೋಷದಿಂದ ಭಿನ್ನ ಭಿನ್ನ ಆಗ್ತಾವೆ ಬಿಂಬ ಸಂಬಂಧ. ಹಾಗೆ ಬ್ರಹ್ಮರುದ್ರಾದಿಗಳು ಜ್ಞಾನಾಕಾರ ಸ್ಪಷ್ಟ, ಅವ್ರು ವಿರೋಧಾಗಿ ಬರ್ತದೆ, ಅದರಿಂದ ಎಲ್ಲ ಸ್ಪಷ್ಟ. ಇದು ಹೇಳಿದೆ. ಇನ್ನೊಂದು ಹೇಳ್ತಾರೆ, ಈಗ ನಾರಾಯಣ ಗುಣಾಧೀನಶ್ಚ ಅತ್ಯಲ್ಪಸ್ತದಪೇಕ್ಷಯ ಅಂತ ಗೊತ್ತಾಯ್ತಿಲ್ಲ. ಪ್ರತಿಬಿಂಬ ಬಿಂಬದಲ್ಲಿ ಭೇದ. ಮುಂದೆ ಶರದ್ ನಿಂತಾನೆ ಕನ್ನಡಿ ಮುಂದೆ, ಪ್ರತಿಬಿಂಬ ಹೊಡೆದ. ಇದು ದೃಷ್ಟಾಂತ ಎಷ್ಟಕ್ಕೆ
ಅಲ್ಲಿ ಪ್ರತಿಬಿಂಬದ ಕ್ರಿಯಾ ಬಿಂಬಾಧೀನ ಇಷ್ಟಕ್ಕೆ ತಗೋ. ಹಂಗೆ ನಾವೆಲ್ಲರೂ ಭಗವಂತನ ಪ್ರತಿಬಿಂಬದಾಕ್ಷರ ದೇವರ ಹಂಗೆ ನಾವಲ್ಲ, ಅವರ ಅಧೀನ ಅಷ್ಟಕ್ಕೆ ತಗೋಬೇಕು. ಅದೇ ಹೇಳಿದ್ರು ನಾರಾಯಣ ಗುಣಾಧೀನಶ್ಚ ಅತ್ಯಲ್ಪ ತದಪೇಕ್ಷೆಯ, ಅವನಿಗಿಂತಲೂ ಅತಿ ಅಲ್ಪನಾಗಿದ್ದೇವೆ. ತಸ್ಮಾತ್ ಭಿನ್ನಶ್ಚ ಸತತ, ಅದಕ್ಕೆ ಕಾರಣ ನಾವು ಅಲ್ಪ, ಅವನು ಅತ್ಯಂತ ಮಹಾನ್, ಭಿನ್ನನೇ ಇಲ್ಲ. ತಸ್ಮಾತ್ ಭಿನ್ನಶ್ಚ ಸತತಂ, ನಾವೆಲ್ಲರೂ ಭಿನ್ನರೇ ಆಗಿದ್ದೇವೆ. ಅನ್ಯ ಜ್ಞಾನಂ ಪರಸ್ಯ, ದೇವರ ಜ್ಞಾನ ಆನಂದಗಳು ಬೇರೆ, ನಮ್ಮ ಆನಂದಾದಿಗಳು ಬೇರೆ. ಅನ್ಯ ಜ್ಞಾನಂ ತು ಜೀವಾನ ಅನ್ಯ ಆನಂದ ಈಶಿತ, ಜೀವರಾಶಿಗಳ ಜ್ಞಾನಾನಂದಾದಿಗಳೇ ಬೇರೆ, ಭಗವದ್ ಆನಂದಾದಿಗಳೇ ಅನ್ಯ ಬೇರೆ. ಹಾಗಾದ್ರೆ ನಾವು ದೇವರು ಈಶ, ನಾವು ಅನೀಶ. ಒಂದು ಇದ್ರ ಮೇಲೆ ಉಪನ್ಯಾಸ ಆಯಿತು, ಆ ಪರವಿರು ಬಾಳದಕ್ಕೆ ಗಾಡಿ ಹೋಗಿ ಉಪನ್ಯಾಸ ಆಗುತ್ತೆ, ಪಾಠ ಬಂದಾಗ ಉಪನ್ಯಾಸ ಆಯಿತು. ಮುಖ್ಯೇಶತ ಪರೇಶಸ್ಯ ಗೌಣಿ. ಹಾಗಾದ್ರೆ ನಾವೆಲ್ಲರೂ ಈಶ್ವರ ಹೌದೋ, ಈಶ್ವರ ಒಡೆಯರು, ನಾವೆಲ್ಲರೂ ಬಾಸ್ ಹೌದೋ. ದೇವರ ಈಶ ಅಂದ್ರೆ ನಾವು ದಾಸರೇ ಯಾವಾಗ. ಬಟ್ ನಾವು ಜೀವನದೊಳಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಈಶ್ವರ ಆಗಿರ್ತೀವಿ, ಆಫೀಸ್ನಾಗ ಈಶ್ವರ ಆಗಿರ್ತೀವಿ, ಕಡೆಗೆ ಮನೆಯೊಳಗೆ ನಾಯಿ ಮೇಲೆ ಈಶ ಆಗಿರ್ತೀವಿ. ನಮ್ಮಲ್ಲಿ ಸ್ವಲ್ಪ ಈಶತ್ವ ಆಗದೆ ಕಾಣಿಸ್ತದಲ್ಲ, ಕೇಳಿದ್ರೆ ಇಲ್ಲ ಅನ್ನತ್ತ. ಮುಖ್ಯೇಶತ ಪರೇಶಸ್ಯ ಗೌಣಿ ಜೀವಶತ. ಮುಖ್ಯವಾದಂಥ ಈಶತ್ವ ಯಾರಿಗದ? ಗೌಣವಾದಂಥ ಈಶತ್ವ ಯಾರಿಗದ? ನಮ್ಮ. ಈಗ ನೀವು ಶಾಲೆ ಒಳಗೆ ನೀವು ಎಲ್ಲ ಶಿಕ್ಷಕರ ಮೇಲೆ ನೀವು ಈಶ್ವರ, ನಿಮ್ಮ ಯಾರು ಮ್ಯಾನೇಜ್ಮೆಂಟ್ ಅಂತ ನೀವು ಅವ್ರ ಮುಖ್ಯ ಈಶತ್ವ, ನಿಮ್ಗೆ ಅಲ್ಪ ಈಶತ್ವ. ಮ್ಯಾನೇಜ್ಮೆಂಟ್ ಮೇಲೆ ಒಂದು ಗೌರ್ಮೆಂಟ್ ಅಂತ ಅದು ಮುಖ್ಯ ಈಶ್ವರ. ಆ ಗೌರ್ಮೆಂಟ್ದ ಆಫೀಸರ್ ಮೇಲೆ ಒಬ್ಬ ಮಿನಿಸ್ಟರ್ ಇರ್ತಾನೆ, ಅವನ ಈಶ. ಅವನ ಮೇಲೆ ಒಬ್ಬ ಚೀಫ್ ಮಿನಿಸ್ಟರ್, ಅವನ ಮೇಲೆ ಪ್ರೈಮ್ ಮಿನಿಸ್ಟರ್, ಅವನ ಮೇಲೆ ಪ್ರೆಸಿಡೆಂಟ್. ಹಿಂಗೆ ಏನಿರ್ತದೆ ಈಶತ್ವ, ಅದು ಒಬ್ಬರ ಮೇಲೆ ಒಬ್ಬ. ದೇವರು ಅವನ ನಿರವಧಿಕ ಈಶ, ಅನ್ಲಿಮಿಟೆಡ್ ಈಶ ದೇವರು, ಅವನ ಮೇಲೆ ಮತ್ತೆ ಯಾರಿಲ್ಲ. ಈಗ ನಾವು ಈಶಾ ಅಂದ್ರೆ ನಾವು ಪತಿ ಅಂತ ನಮ್ಗೆ ಅಂತಾರೆ. ಪತಿ ಹೆಂಡತಿಗೆ ಪತಿ, ನಾವು ಶ್ರೀಪತಿ ಅಲ್ಲ ಅಂದರೆ ಭಗವಂತ ಅವ ಸರ್ವಶಾಧಿಪತಿ, ಜಗನ್ನಾಥ ಅಂತಾರೆ ದೇವರಿಗೆ, ಜಗತ್ತಿಗೆ ನಾಥ. ನಾವು ಒಂದು 8-10 ಮಂದಿಗೆ ನಾಥರಾಗಿರ್ತೀವಿ ಅಂದರೆ ಅದಕ್ಕೆ ಏನಾಯ್ತು. ಈಗ ಮುಖ್ಯ ಈಶತ್ವ ಯಾರಿಗೆ ಬಂತಪ್ಪ? ಮುಖ್ಯೇಶತ ಪರೇಶಸ್ಯ ಗೌಣಿ ಜೀವಸ್ಯ ಸಾಯತ. ಆ ಈಶತ್ವ ಈಶ ಜೀವನಿಗೆ ಗೌಣಿ, ಗೌಣದಲ್ಲಿ ಈಶತ್ವ. ಗೌಣಿ ಅಂದ್ರೆ ಗೌಣವ ಅಂತಂದ್ರೆ ಅಲ್ಪ ಅಲ್ಪ. ಗೌಣಿ ಅಂದ್ರೆ ಗುಣಸ್ಯ ಭಾವ, ಭಾವ ಭೂತಸ್ಯ ಭಾವ ಭೌತಿಕ ಅಂತ, ಪುರುಷಸ್ಯ ಭಾವ ಔರಸ, ಹಂಗೆ ಗುಣಸ್ಯ ಭಾವ ಗೌಣ. ಜೀವಸ್ಯ ಸಾಯತ ಇದು ಶ್ರುತೇ. ಹೀಗೆ ಶ್ರುತಿ ಇರೋದರಿಂದ ಏನು ಅಂದರೆ ನಾವೆಲ್ಲರೂ ಅಮುಖ್ಯ ಈಶ್ವರು, ಪರಮಾತ್ಮ ಮುಖ್ಯ ಈಶ್ವರ, ಹಿಂದಿನ ವಿಚಾರ. ಆದರೆ ಕೊನೆಗೆ ಸೃಷ್ಟಿನಾಶವು ತದಧೀನು, ಕೊನೆಗೆ ಜಗತ್ತಿನ ಸೃಷ್ಟಿ, ಜಗತ್ತಿನ ನಾಶ ದೇವರ ಅಧೀನ, ನಮ್ಮ ಅಧೀನವಿಲ್ಲ. ನಾವು ಸ್ವಲ್ಪ ಸೃಷ್ಟಿ ಮಾಡ್ತೀವಿ, ಮಕ್ಕಳನ್ನು, ಮನೆಯನ್ನು, ಸ್ವಲ್ಪ ಮನೆಯೊಳಗೆ ಅನ್ನ ಸಾರು ಅದು ಈಶ್ವರ ಆಗಿರುತ್ತೆ, ಅದು ಸೃಷ್ಟಿ ಮಾಡ್ತೀವಿ. ನಾವು ಮನೆಯೊಳಗೆ ಅಡುಗೆ ಹತ್ತಿರ್ತಲ್ಲ, ನಾವು ಸೃಷ್ಟಿ ಮಾಡ್ತೀವಿ, ಅಡುಗೆ ಸೃಷ್ಟಿ ಮಾಡ್ತೀವಿ, ಮಕ್ಕಳು ಸೃಷ್ಟಿ ಮಾಡ್ತೀವಿ, ಮನೆ ಸೃಷ್ಟಿ ಮಾಡ್ತೀವಿ, ಸ್ವಲ್ಪ. ಆದರೆ ಸಮಗ್ರವಾದಂಥ ಸೃಷ್ಟಿ ಮಾಡಿ ಹೇಳಿ. ಇನ್ನು ಕೆಲವರು ಇದ್ರ ಮೇಲೆ ಇನ್ನೊಂದು ಇದು ಮಾಡ್ತಾರೆ. ನಾವು ಓಕೆ ಒಪ್ಕೊಂಡೇವು, ನಾವು ಏನಂತೀವಿ ಒಬ್ಬರಲ್ಲ ನಿಂತ. ಆದರೆ ಸೃಷ್ಟಿ ಸ್ಥಿತಿ ಸಂಹಾರ ಮೂರವ ಇಲ್ಲ. ಹುಟ್ಟಿಸೋದು, ಅದರ ಪಾಲನೆ ಮಾಡೋದು, ಸಂಹಾರ ಮುಖ್ಯ ಮೂರವ. ಇನ್ನೂ 5 ಬೇರೆ ಅವ: ಸೃಷ್ಟಿ, ಸ್ಥಿತಿ, ಸಂಹಾರ, ನೇಮನ, ಧ್ಯಾನ, ಮೋಕ್ಷ. ಅವಿಲ್ಲ. ಈ 3ರ ಒಳಗೆ ಸೃಷ್ಟಿ ಮತ್ತು ಸಂಹಾರ ಇವು ಪರಮಾತ್ಮ ಮಾಡಿ. ದೇವರಿಗೆ ಪಾಲಕತ್ವ ಇಲ್ಲ, ಪಾಲಕತ್ವ ಇಲ್ಲ. ಈಗ ನಿಮಗೆ ಫ್ಯಾಕ್ಟ್ರಿಯಿಂದ ತಯಾರ ಬರ್ತದೆ, ಮನೆಯೊಳಗೆ ಭಾಂಡಿ ಗಿಂಡಿ ನಿಮ್ಮ ಮನೆಯಾಗ ಸೃಷ್ಟಿ ಮಾಡಿ ಕೊಡ್ತಾರೆ. ಮುಂದೆ ಮೊಡ್ಕ ಹಾಕ್ತೀವಿ, ಸಂಹಾರ
ನಡವಳಿಕೆಯನ್ನು ಪಾಲನಾ ಮಾಡೋದು ನೀವು ಹೇಳಿದ್ರು ಪಾಲನಾ ಹೌದಾ ಈಗ ಇವತ್ತು ಈ ದೃಷ್ಟಾಂತ ತಗೊಂಡು ಕುಂಬಾರ ಗಳಿಗೆ ಸೃಷ್ಟಿ ಮಾಡಿಕೊಡ್ತಾರೆ ನೀವು ಪಾಲನೆ ಯಾರು ಮಾಡ್ತೀವಿ ನೀವು ಮಾಡ್ತೀವಿ ತೊಗೊಳೋದು ಮುಂದೆ ಆ ದಿನ ಅನ್ನ ತಾನೇ ಹೊಡೆದು ಅಂತೂ ನಾವೇ ಹೊಡಿಬೋದು ಸೃಷ್ಟಿ ಸಂಹಾರ ಭಗವಂತನ ಇರೋದು ಅಧೀನ ಹೋಗ್ತೀವಿ ಪಾಲನ ಅವನಿಗಿಲ್ಲ ಇದೊಂದು ಆಕ್ಷೇಪ ಸೂಕ್ಷ್ಮ ಆಕ್ಷೇಪ ಪಾಲನ ನಾವೇ ಮಾಡ್ತೀವಿ ನಾವು ದೊಡ್ಡ ಮಾಡ್ತೀವಿ ದೇವರು ನಮ್ಮ ಮಕ್ಕಳಿಗೆ ಕೊಡ್ತಾನ ಓಕೆ ಮುಂದೆ ಆ ಮಕ್ಕಳಿಗೆ ಸ್ನಾನಕ್ಕೆ ಹಾಕೋದು ಊಟಕ್ಕೆ ಹಾಕೋದು ಚಡ್ಡಿ ಅಂಗಿ ಹೊಲಿಸೋದು ದೇವ್ರು ಮಾಡ್ತಾನೆ ನಾವೇ ಮಾಡ್ತೀವಿ ಅದು ದೊಡ್ಡ ಹೊಡೆಯುತ್ತೆ ನನ್ನ ಪಾಲನ ಕರ್ತೃತ್ವ ನಮಗಿರ್ಲಿ ಸೃಷ್ಟಿ ಸಂಹಾರ ಅವಗಿರ್ಲಿ ಇಬ್ಬರು ಹಂಚ್ಕೊಂಡು ಹೊರ ಹಂಚ್ಕೊಂಡಂಗೆ ಅಂದ್ರೆ ವಿಚಾರ ಮಾಡ್ತಕ್ಕ ಎಷ್ಟು ಮಾಡ್ತಾದ್ರು ಇದ್ದಂಗ ಸೃಷ್ಟಿ ಐತಿ ಸಂಹಾರ ದೇವರಿಗೆ ಏನೂ ಇಲ್ಲ ಎಲ್ಲ ನಮ್ಮದೇ ಅಂತಂದಿದ್ವಿ ಅವನಿಗೆ ನಿಂಗೆ ಶಕ್ಕಿರಪ್ಪ ಆಯಿತು ಓಕೆ ಒಪ್ಕೊಂಡಿರು ನಿಮ್ಮ ಸೃಷ್ಟಿ ಅವ ಮಾಡಿ ಸಂವಾದ ದೇವರೇ ಮಾಡಿ ಪಾಲನ ನಾವು ದೊಡ್ಡದು ಮಾಡ್ತೀವಲ್ಲ ನಾವು ನಮ್ಮ ಮಕ್ಕಳಿಗೆ ನಾವು ಸ್ನಾನಕ್ಕೆ ಹಾಕ್ತೀವೋ ಅದಕ್ಕೆ ಊಟಕ್ಕೆ ಹಾಕ್ತೀವೋ ತಿನ್ನಿಸ್ತೀವೋ ಮಲಗಿಸ್ತೀವೋ ಅದಕ್ಕೆ ಏನಾದ್ರೆ ಜಡ್ ಗಿಡ್ ಬಂದ ಡಾಕ್ಟರ್ಗಳೇ ಹೋಗ್ತೀವೋ ಪಾಲನ ಮಾಡೋದು ಯಾರಲ್ಲಿ ಮತ್ತು ಇದನ್ನು ನೀವು ದೇವರಿಗೆ ಹೇಳಿದ್ರೆ ಗತಿ ಏನು ನಮ್ಮದೇನಂತ ನಮ್ಮ ರೋಲ್ ಏನು ನಮ್ಮ ರೋಲ್ ಅದು ನಮ್ಮ ಪಾತ್ರ ರೂಲ್ ಅಂದ್ರೆ ಕಾಯ್ದೆ ರೋಲ್ ಅಂದ್ರೆ ನಮ್ಮ ಇದು ನಮ್ಮ ಪಾತ್ರ ನಮ್ಮ ರೋಲ್ ಏನಪ್ಪ ಅಂತ ಒಂದರೆ ನಮಗೆ ಬಿಟ್ಟು ಕೊಡ್ರಿ ಪಾಲನ ಕಲ್ತು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಬಂದ ಮೋಕ್ಷ ಶಿವಮಲ ಹುಡುಕಿವೆಲ್ಲ ನೀವು ದೇವ್ರು ತಗೊಳ್ಳಿ ಪಾಲನ ಅದಲ್ಲ ಹಾಂ ಅಂತ ಒಂದು ಸಂಶಯ ಬಂದ್ರೆ ಅದು ನಿಮಗಿಲ್ಲ ಸಿದ್ಧಾಂತ ಏನೋ ಅದು ನಿಮಗೆ ಇಲ್ಲ ಯಾಕೆ ಸೃಷ್ಟಿನಾಶೌ ತದೀನೌ ಇತಿ ರೀತಿ ಸ್ವಭಾವತ್ವ ಸ್ಥಿತಿ ನೈತದ್ ಅಪೇಕ್ಷೆ ನ ಯುಜ್ಯತೆ ನೋಡಿ ನಾವು ಹೆಂಗೆ ಯುಕ್ತಿ ಕೊಡ್ತಾನಂದ್ರೆ ಸೃಷ್ಟಿ ನಾಶ ದೇವರ ಅಧೀನ ಸೃಷ್ಟಿ ಆದ್ಮೇಲೆ ನಾಶ ಆಗೋ ತನಕ ಅದೇನು ಪೀರ್ಡದಲ್ಲ ಅವಾಗ ಇದ್ದೇ ಇರ್ತದದು ವಸ್ತು ದೇವರು ನಾನೇ ಮಾಡ್ತೇನೆ ಅದು ಏನು ನೋಡ್ರಿ ಸೃಷ್ಟಿ ದೇವರ ಅಧೀನ ಸಂಹಾರ ಇದು ನಡೋ ಒಂದು ಪೀರಿಯಡ್ ಇರ್ತಾ ಇರೋದು 5 ಮೀಟರ್ ಇರ್ತಾ ಇರೋದು 5 ವರ್ಷ ಇರ್ತಾ ಇರೋದು 50 ವರ್ಷ ಇರ್ತದೆ ಅದು ನಮ್ಮಲ್ಲಿ ಹೇಳಿದ್ವಿ ಸೃಷ್ಟಿನಾಶೋ ತದೀನೌ ಇತಿ ರೀತಿ ಸ್ವಭಾವತ್ವಾತ್ ಇದು ಇರುವುದು ಸ್ವಭಾವ ಅನುಸರ ಸೃಷ್ಟಿನಾಶೋ ತದೀನೌ ಇತಿ ರೀತಿ ಸ್ವಭಾವತ್ವಾ ಸ್ಥಿತಿ ನೈತದ ಅಪೇಕ್ಷತೆ ನ ಯುಜ್ಯತೆ ತಸ್ವಭಾವೋ ಅವನ ಲಾಜಿಕ್ ಅದರ ಅವನ ವಾದ ಏನಂದ್ರೆ ಸೃಷ್ಟಿ ನಾಶ ದೇವರು ಮಾಡ್ತಾನೆ ಸೃಷ್ಟಿ ಮತ್ತು ನಾಶದ ನಡುವ ತಾನೇ ಇರ್ತದದು ಅದು ಅತ್ಯಾರ ಬೇಕದು ಸೃಷ್ಟಿ ಇದ್ದಿದ್ದಿಲ್ಲ ದೇವರು ತಂದು ಮಾಡಿ ಅದ್ರ ಪೀಡ ಮುಗಿತು ನಾಶ ನಡುವರೆಗೆ ಇರುವುದು ಇರುವುದು ಸ್ವಭಾವ ಅದು ನೇಚರ್ ಅದು ನೀವು ಬ್ಯಾಡಂದ್ರೆ ಇರ್ತದೆ ಅಷ್ಟು ಒಳ್ಳೆ ಇದ್ದೇ ಇರ್ತದೆ ಅದಕ್ಕೆ ಕಾರಣ ಏನಾಯಿತು ಇತಿ ಸ್ವಭಾವತ್ವ ಸ್ಥಿತೇ ನ ಏತದ ಅಪೇಕ್ಷಾ ಅದು ಇರುವುದು ವಸ್ತುವಿನ ಸ್ವಭಾವ ಇರುವುದರಿಂದ ದೇವರ ಅಪೇಕ್ಷಾ ಇಲ್ಲ ಇತಿ ನ ಯುಜ್ಯತೆ ಹೀಗೆ ಹೇಳಿಕೂ ಬರಂಗಿಲ್ಲ ಮತ್ತೆ ಅದನ್ನು ಹೆಂಗೆ ಮಾಡ್ಕೊಳ್ತೀರಿ ಸ್ಥಿತೇ ಸ್ವಭಾವತ ತದಪೇಕ್ಷಾನ ಸ್ಥಿತಿ ಇರುವಿಕೆಯ ವಸ್ತುವಿನ ಸ್ವಭಾವ ಅದಕ್ಕೆ ದೇವರ ಅಪೇಕ್ಷಾ ಬೇಕಾಗಿಲ್ಲ ಇದು ನೈಯುಜ್ಯತೆ ನಿನ್ನ ವಾದ ಕೂಡಂಗಿಲ್ಲ ಅದಾಯ್ತಿಲ್ಲ ಯಾಕೆ ಯಥ ಸ್ವಭಾವೋಪೇಕ್ಷಿತ ಅಖಿಲ ಸ್ವಭಾವ ಯತಃ ಎಲ್ಲ ವಸ್ತುಗಳ ಸ್ವಭಾವದ
ಇರುವಿಕೆ, ನಾಶವಾಗುವಿಕೆ, ಹುಟ್ಟುವಿಕೆ ಸ್ವಭಾವ. ಏನು ಈ ದೇಹದ ಸ್ವಭಾವ ಹುಟ್ಟುವಿಕೆ, ದೇವ ಸ್ವಭಾವ ಇರುವಿಕೆ, ನಾಶವಾಗುವಿಕೆ. ಇವು ಮೂರೂ ಏನವಲ್ಲ, ಇವು ಈಶಾಯತ್ವೋ ಅಖಿಲ. ಇದೆಲ್ಲವೂ ಭಗವಂತನ ಅಧೀನ. ಈಶಾಯ ಇದೆಲ್ಲ ದೇವರ ಅಧೀನ. ಬರೀ ಹುಟ್ಟುವುದು ಸಾವುವುದು ಅಲ್ಲ, ಇರುವುದು ವಸ್ತುವಿನ ಸ್ವಭಾವಕ್ಕೆ ಅಂದಿಲ್ಲ. ಬಟ್ ಏನು ಹೇಳಿ, ಜಗತ್ತಿನೊಳಗೆ ಯಾವುದೇ ಪದಾರ್ಥದ ಸ್ವಭಾವ ಅದೇನು ಹೇಳ್ರಿ, ಸ್ವಭಾವ, ಅದರ ಇರುವಿಕೆ ಅದು ಭಗವಂತನ ಅಧೀನ. ಮುಂದೇನು ಹೇಳ್ತೀವಿ, ಸ್ವಭಾವನೆ ಈಗ ಶ್ವಾಸೋಚ್ಛ್ವಾಸ ಮಾಡೋ ಸ್ವಭಾವ ದೇವರದಿದೆ. ಅದನ್ನೇ ಅಂದ್ರೆ ಅವರು ವಾಸವ ಮುಖ ವಿಬುಧಾಸುರ ನಿಶ್ಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ಅನೀಶ ಜೀವನೆಂಬೀ ಸುಜ್ಞಾನವೇ ಫಲವಿದು ಬಾಳುವುದಕ್ಕೆ. ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ. ನಿಮಗ ಶ್ವಾಸೋಚ್ಛ್ವಾಸ ಮಾಡುವ ಶಕ್ತಿನೂ ನಮಗೆ ಪೂರ್ಣ ಇಲ್ಲ. ಹಿಂಗೆ ಹೆಂಗಂದೇನು ನೀ ಹೆಂಗಂದೇನು ಶ್ವಾಸವನ್ನು ತೋಳೋದು, ಶ್ವಾಸ ಬಿಡೋದು, ಇದು ಭಗವಂತನ. ಯಾರು ಹಂಗಲ್ಲ, ಈಗೇನದ ಅವರ ಒಪ್ಪುವುದು ಬಿಡೋದಕ್ಕೆ ಹಾಗಾದ್ರೆ ನೀ ಹೇಳ, ಶ್ವಾಸೋಚ್ಛ್ವಾಸ ಬಂದ್ ಆದಾಗ ನೀನು ಏನು ಮಾಡ್ತಿ? ನಿನ್ನ ಕಡೆ ಅದೇ ಇಲ್ಲ. ಮತ್ತು ಒಂದು ವ್ಯಕ್ತಿ ಬ್ರೀದಿಂಗ್ ಅಂತಾರೆ, ಬ್ರೀದಿಂಗ್ ಇಂಗ್ಲೀಷ್ನು. ಹಾಗಾದ್ರೆ ಒಂದು ಆಕ್ಸಿಜನ್ ಇದು ಯಾಕೆ ತರಿಸ್ತೀಯ, ಸಿಲಿಂಡರ್ ಯಾಕೆ ತರಿಸ್ತೀವಿ? ನಿನಗೆ ಶಕ್ತಿ ಅದೇ ಇಲ್ಲ. ಮತ್ತು ಈ ನಮ್ಮೊಬ್ಬರ ಮಿತ್ರ ಇದ್ದಾರೆ, ಅವರಿಗೆ ಶ್ವಾಸೋಚ್ಛ್ವಾಸ ತಾಸ್ಬಾರ, ಅವರಿಗೆ ಇದು ಇಟ್ಬಿಟ್ಟಾರೆ ಅಲ್ಲ, 8 ತಾಸು ಅದು ಮಷಿನ್ ಸಿಗ್ತದೆ. ಅದು ಮಷಿನ್ದಾಗ ದಿನ 8 ತಾಸು ಹೋಗ್ಬೇಕು ಅಂದ್ರೆ ಅವರು ಮುಂದಿನ ತಾಸು ಹೋಗ್ತಾರೆ. 8 ತಾಸು ಮನೆಗೆ. ಮತ್ತು ಏನಾಯ್ತು ಈಗ, ಶ್ವಾಸೋಚ್ಛ್ವಾಸ ಶಕ್ತಿ. ಡಾಕ್ಟರ್ ಕೂತಾರೆ, ಡಾಕ್ಟರ್ 8 ತಾಸು ಬೇಕಂತ. ಈಗ ಸ್ವಲ್ಪ ಆರಾಮಾಗಿದೆ ಅಂತಂತಾರೆ, 4 ತಾಸು ಮಾಡ್ಯಾರ. 4 ತಾಸು ಆದ್ರೆ ಅದು ಏನೂ ಇಲ್ಲ, ಅದು ಹಂಗೆ ತಿರುಗಾಡಕತ್ರು ಒಂದು ಅರ್ಧ ತಾಸು ನಡೀತದೆ. ಮತ್ತೆ ಯಾಕೆ ಆಗ್ತದೆ ಈಗ? ಎಕ್ಸ್ಚೇಂಜ್ ಆಗಿಲ್ಲ, ಕಡಿಮೆ ಹವಾರಿಗಳು ಅಲ್ಲ ಅವ್ರಿಗೆ ಒಳಗೆ ಹೋದ್ರು ತಗೋ ಶಕ್ತಿ ಈಗ ಶ್ವಾಸೋಚ್ಛ್ವಾಸ ಒಳಗೆ ಶ್ವಾಸ ಉಚ್ಛ್ವಾಸ, ತಗೊಳ್ಳೋದು ಶ್ವಾಸ, ಉಚ್ಛ್ವಾಸ, ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ತಗೋತಾಕತ್ತೀನಿ ನಾನು. ಹೊರಗಡೆಗಳಲ್ಲ ಮತ್ತು ದೇವರು ಪ್ರಕೃತಿ ಒಳಗೆ ಸಾಕಷ್ಟು ಆಕ್ಸಿಜನ್ ಕೊಟ್ಟಾನ. ಅದು ಆಕ್ಸಿಜನ್ ತಗೋತಾಕತ್ತಿಲ್ಲ. ಮತ್ತು ಈ ಆಕ್ಸಿಜನ್ ಹೊರಗಿದ್ದಾಗ ಸಿಲಿಂಡರ್ ಯಾಕೆ ಮಾಡ್ತಾರೆ? ಮತ್ತು ಹೊರಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ. ಈ ಏರ್ನಾಗ ಏನದ ನೈಟ್ರೋಜನ್ ಅವೆಲ್ಲ ಇರ್ತಾವ, ಅದು ಆಕ್ಸಿಜನ್ ಪರ್ಸೆಂಟೇಜ್ ಹೆಚ್ಚು ಮಾಡ್ತಾರೆ. ಇನ್ಹೇಲೇಷನ್ ಕಡಿಮೆ ಆದ್ರೂ ಆಕ್ಸಿಜೇಷನ್ ಹೆಚ್ಚಾಗ್ತದೆ. ಆಕ್ಸಿಜನ್ ಎದ್ರೊಳಗೆ ನಾವು ಅದು ಇದ್ರೊಳಗೆ ಇರ್ತದಲ್ರಿ, ಅದೇನೋ ಅಂತಾರ ವೆಂಟಿಲೇಟರ್ ಪೋರ್ಟೇಬಲ್ ಇರ್ತದಲ್ಲ, ಪೋರ್ಟೇಬಲ್ ಸಿಲಿಂಡರ್ 97% ಆಕ್ಸಿಜನ್ ಇರ್ತದೆ. ಅದು ಒಂದು ಮೂಲೆ ಆಗ್ಬಿಡ್ತದೆ, ಇನ್ನೊಂದು ಮೂಲೆ ಹವಾ ಬರ್ತದೆ. ಆಕ್ಸಿಜನ್ ಕಾನ್ಸಂಟ್ರೇಷನ್ 20% ಆಗ್ತದೆ. ಸದ್ಯ ಈ ಅಲ್ಲಲ್ಲ ಅವ್ರು ಹೇಳುದು ಪೋರ್ಟೇಬಲ್ ಯೂನಿಟ್ ಒಂದು ಬರ್ತದ್ರಿ, ಅದ್ರೊಳಗೆ ಈ ಏರ್ ತಗೊಂಡೆ ಆಕ್ಸಿಜನ್ ಆಕ್ಸಿಜನ್ ಪರ್ಸೆಂಟೇಜ್ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ ಅಷ್ಟೇ. ನಮ್ಮ ಮನೆ ಎದುರಿಗೆ ಅತ್ಯಂತ ಸ್ವಚ್ಛವಾದ ಉತ್ತಮವಾದ ನೀರಿನ ಕೆರೆ ಇದೆ.
ಅದಿದ್ದಾಗ 20% ಅಷ್ಟೇ ಇರೋದು ಎದ್ರೊಳಗೆ ಮ್ಯಾಕ್ಸಿಮಮ್ ಅವಾಗ ಮ್ಯಾಕ್ಸಿಮಮ್ ಅದು 20% ಇರ್ತದೆ, 80% ನೈಟ್ರೋಜನ್, ನೈಟ್ರೋಜನ್ 20% ಆಕ್ಸಿಜನ್. ಆ 20 ಇದ್ದಿದ್ದೇ ಅದು ಹವಾದಾಗಿ ತೆಗೆದು ಇವು ಅವ್ರು ಒಂದೇ 20 ಉಸಿರೇ ನಮಗೆ ಈಗ ಮತ್ತು ನಮ್ಗೆ ಇನ್ನಿ 80% ಹವಾದಾಗ ಏನದು ನೈಟ್ರೋಜನ್ ಅದು ಬೇರೆ ಬೇರೆ ಅನಿಲಗಳು ನೈಟ್ರೋಜನ್ ಇರ್ತವೆ. ಕಾರ್ಬನ್ ಎಲ್ಲ ಮಿಕ್ಸ್ ಡೈಆಕ್ಸೈಡ್. ಇರ್ತವೆ. ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಅಡಲ್ಟ್ರೇಷನ್ ಇನ್ ಮಿಕ್ಸ್ ಆಗ್ತದೆ, ಬಟ್ ನೈಟ್ರೋಜನ್ ಮೀನ್ 72%. ಅಂದ್ರೆ ಈ ಸದ್ಯ ಹೊರಗಿರೋದು ಆಕ್ಸಿಜನ್ ಬರೀ 20%. ನೈಟ್ರೋಜನ್ ಇರ್ತದೆ, ನೈಟ್ರೋಜನ್ ಹೆಚ್ಚಿರ್ತದೆ. ಅದನ್ನೇನದ ಕಾನ್ಸಂಟ್ರೇಷನ್ ಅದೇ ನೈಟ್ರೋಜನ್ ಯೂಸ್ ಮಾಡಿ ಕಾರ್ ಇದು ವೆಹಿಕಲ್ ಇದು ಮಾಡಿರ್ತಾರೆ, ರನ್ ಮಾಡಿರ್ತಾರೆ. ನೈಟ್ರೋಜನ್ ಬಸ್ ಅಂತ ಬಂದಾರೆ. ಹೈಡ್ರೋಜನ್ ಬಸ್ಸು, ನೈಟ್ರೋಜನ್ ಬಸ್ಸು. ಇದು ಕಾರಣ ಇಲ್ಲ, ಹೈಡ್ರೋಜನ್ ಹವಾ ಇದ್ದಿರ್ತದೆ, ಹೈಡ್ರೋಜನ್ ಪೆಟ್ರೋಲ್ ಬೇಡ. ಅದು ಆಕ್ಸಿಜನ್ ಹೊರಗೆ ಎಲೆಕ್ಟ್ರಿಸಿಟಿ ಇದು ಮಾಡಿ ಇದು ಮಾಡ್ತಾರೆ. ನಮ್ಮ ತಂಗಿ ಹಂಗೆ ಕೊಡ್ತೀವಿ. ಹಾಂ ದಿನ ಒಂದು 5 ತಾಸಕ್ಕೆ ಆಕ್ಸಿಜನ್. ಆಕ್ಸಿಜನ್ ಹೊರಗಡೆ ಆಕ್ಸಿಜನ್ ಅಲ್ಲ ಕಾನ್ಸಂಟ್ರೇಷನ್ ಹೆಚ್ಚಿರಿ ಅಷ್ಟೇ. ಈಗ ನಾವು ನಾ ದೃಷ್ಟಾಂತ ಕೊಡ್ಲ ಮನೆಯವರಿಗೆ ಚಲೋ ಅದ್ರೊಳಗೆ ಮನೆ ಆಗಿ ಬಿಡ್ಬೇಕು. ಅಲ್ಲ ಅಲ್ಲೇ ಈಗ ನಾವು ಹಂಗ ಉಸುಲ್ ತಗೊಂಡೆ ಅಂದ್ರ ನಂದ್ರೊಳಗ ಎಷ್ಟು ಹೋಗಿರ್ತದ ಅಂದ್ರೆ 20% ಆಕ್ಸಿಜನ್ ಇರ್ತದ, ನೈಟ್ರೋಜನ್. ಅದು ಕಾನ್ಸಂಟ್ರೇಷನ್ 40-50% ಆಕ್ಸಿಜನ್ ಇರ್ತದ. ಆಕ್ಸಿಜನ್ ನಾವು ಬೇಕು, ಅದಕ್ಕೆ ಅದು ಕಾನ್ಸಂಟ್ರೇಟರ್ ಇರ್ತಾರ. ನನಗೂ ಬೇಕು ಮತ್ತೆ ಆದ್ರೆ ನಿಮ್ಗೆ 20 ಹೋಗ್ತದ, ನನ್ಗೆ ಸಫಿಶಿಯಂಟ್ ಅದ. ನಾನು ಟೋಟಲಿ 1 ತಾಸ ಕೆಪಾಸಿಟಿ ಕಡಿಮೆ ಇರ್ತದ. ಅವ್ರ ಕೆಪಾಸಿಟಿ ಕಡಿಮೆ. ನೀವು 1 ಲೀಟರ್ ಒಳಗೆ ಹೋಗ್ತಿರ್ತದೆ, 1 ಲೀಟರ್ ಒಳಗೆ ಅರ್ಧ ಲೀಟರ್ ತಗೊಳ್ಳೋ ತಾಕತ್ತಿಲ್ಲ. ಅಷ್ಟೇ ಅಷ್ಟೇ ಅವ್ರಿಗೆ ಅರ್ಧ ಲೀಟರ್ ಅಷ್ಟೇ. ಲಂಗ್ಸ್ ಕೆಪಾಸಿಟಿ ಕಡಿಮೆ ಆಗಿರ್ತದೆ ಅಷ್ಟೇ. ಅದರಿಂದ ಇದು ಕಮ್ಮಿ ಆಗ್ತದೆ. ಅದು ನಮ್ಮ ಏನು ಇದು ಅದು concentrate ಶ್ವಾಸಕೋಶ, ಆ ಶ್ವಾಸಕೋಶಕ್ಕೆ ತಾಕತ್ ಕಡಿಮೆ. ನಮ್ದು ಮೂಗನು ಜಾಳಗೆ ಒಳಗ ಸೋಸಿ ಹೋಗ್ತದ, ಉಸಿರು ಹೆಂಗ್ ಸೋಸಿ ಹೋಗ್ತದಲ್ಲ ಹಂಗೆ ಹೆಚ್ಚಿಗೆ ನಮ್ಗೆ ಸೋಸ್ತದ. ಅವರೆಲ್ಲ ಸೋಸಂಗೆ ಇಲ್ಲ. ಇಲ್ಲ, ಅದು ಕಾನ್ಸಂಟ್ರೇಷನ್ ಮೇನ್ ರೀ. ಮೇನ್ ಕಾನ್ಸಂಟ್ರೇಷನ್ ಅದ. ಇದು ಏನಿರ್ತದೆ ಕಾನ್ಸಂಟ್ರೇಟರ್ ಬಹಳ ಮಾಡಂಗಿಲ್ಲ. ಇದು ಡೈರೆಕ್ಟ್ ಆಕ್ಸಿಜನ್ ಇಲ್ಲ ಅದ್ರ. ಈಗ 20% ಇದ್ದು ಬಹಳ 40% ಮಾಡಿರ್ತದ. ಅವ್ರ ಸಿಲಿಂಡರ್ ಏನ್ ಹಚ್ತಾರ ಅದು ಡೈರೆಕ್ಟ್ ಆಕ್ಸಿಜನ್ ಇರ್ತದೆ. 100% ಆಕ್ಸಿಜನ್ ಇದ್ರೊಳಗೆ ಸಿದ್ಧ ಏನ ಅಪ್ರಾಕ್ಸಿಮೇಟ್ಲಿ ನಮ್ಮ ಆ ಹೊರಗಿನ ತಗೋ ತಾಕತ್ತಿದೆ. ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ದೀವಿ. ಇರಂಗಿಲ್ಲ, ತಾಕತ್ ಇರಂಗಿಲ್ಲ. ಹೀಗಾಗಿ ಲಂಗ್ಸ್ ಫೇಲ್ ಅಂತ ಇದೆ. ಇದೆ ಲಂಗ್ಸ್ ವೀಕ್, ಬ್ಲಡ್ ಎಕ್ಸ್ಚೇಂಜ್ ಆಗ್ತದೆ ಒಳಗೆ. ಲಂಗ್ಸ್ ವೀಕ್ ಅವ ಅಂದ್ರೆ ಶ್ವಾಸೋಚ್ಛ್ವಾಸ ನೀರು ಸಾಕಷ್ಟವ, ಕುಡಿಯೋ ತಾಕತ್ ಅಷ್ಟೇ, ಕುಡಿಯೋ ತಾಕತ್ ಅದಕ್ಕೆ ಇದು ಅಷ್ಟೇ ಇದೆ. ಈ ಆಹಾರ ರಗಡೆ ಇರ್ತದ, ಅದು ಬಾಯಾಗ ತಗೊಂಡು ತಾಕತ್ ನನಗೆ ಸೋಲ್ಜರ್ಸ್ಗೆ ಮೈಸೂರಾಗಿ ಇದ್ದದು ಫುಡ್ ಇನ್ಸ್ಟಿಟ್ಯೂಟ್, ಅವರು ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅವ್ರು ಈ ದಿವಸದೆಲ್ಲ ರಿಕ್ವೈರ್ಮೆಂಟ್ ಊಟ ಮಾಡ್ತಾರೆ. ಊಟ ಅವ್ರಿಗೆ ನಾನು ಏನು ಮಾಡೋದು ಊಟದ್ದೇ ಎಲ್ಲ ಅವ್ರಿಗೆ ಏನೇ ಬೇಕೆಲ್ಲ ಪ್ರೋಟೀನು ಇದು ವಿಟಮಿನ್ ಎಲ್ಲ ಬಂದ್ಬಿಡ್ತವ್ರು. CFTRI ಅಂತ ಫುಡ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರು ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ತೊಗೊಂಡ್ಬಿಟ್ರೆ ಅದು ತೊಗೊಂಡ್ಕೊಳ್ತಾರೆ. ಅಲ್ಲ ಒಲಿ ಸಹ ಹೊರಲಿಕ್ಕೆ ಬರೋಂಗಿಲ್ಲ ಅಂತ ಬರೀ ಬರ್ಬಿಲ್ಲ, ನೀರು ಸಿಗಂಗಿಲ್ಲ. ಆ ನೀರು ಸಹಿತ ಬರ್ಬಿಟ್ಟು ಕಾಯಿಸಿ ನೀರು ಮಾಡ್ಕೊಂಡು ಕುಡಿತಾರೆ. ಅದಕ್ಕೆ ಅದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಊಟ ತಂಗಿದೆ. ಹಾಗೆ ಇಲ್ಲಿ ಅವರಿಗೆ ಆಕ್ಸಿಜನ್ ಒಳಗೆ ಎಕ್ಸ್ಚೇಂಜ್ ಆಗಲಿಕ್ಕೆ ಜಗ ಕಡಿಮೆ ಬರ್ತದೆ, ಲೈನ್ಸ್ ಕೆಪಾಸಿಟಿನೇ ಕಡಿಮೆ ಬರ್ತದೆ. ಆ ಕೆಪಾಸಿಟಿಯಿಂದ ಮತ್ತು ಎಷ್ಟು ಬರ್ತೋ ಆಕ್ಸಿಜನ್ ಬರಲಿ, ಸಾದಾ ಏನು ಕೊಡಬೇಡ. ಅದಕ್ಕೆ ನಾವು ಎಕ್ಸ್ಟ್ರಾ ಆಕ್ಸಿಜನ್ ಕೊಡಿ. ಸೀದಾ ಅದು ಕೂಡ ಪರಮಾತ್ಮ ಅರಿಯನ. ಅಂದ್ರೆ ಲಂಗ್ಸ್ ಒಳಗೆ ಉಪ್ಪುಸ್ ಒಳಗೆ ಏನು ಪ್ರಾಣವಾಯು ತೆಗೆದುಕೊಂಡು ಅದು ದೇಹಕ್ಕೆ ಸಪ್ಲೈ ಮಾಡುವ ಏನು ಸ್ವಭಾವ ಅದ, ಆ ಸ್ವಭಾವ ಪರಮಾತ್ಮ. ಯತ ಸ್ವಭಾವೋಪಿ ಅಖಿಲ ಸ್ವಭಾವ ಈಶಾಯತ್ತಃ ಭಗವಂತನ ಅದಿಲ್ಲ. ಆದ್ದರಿಂದ ಇರಬೇಕು ಅದು. ಮತ್ತೆ ಜೀವಾತ್ಮ ಏನಾದ ಅನೀಶಾನ, ಇವು ಈಶ. ಅನೀಶ ಜೀವನೆಂಬ ಈ ಸುಜ್ಞಾನವೇ. ದೇವರು ಈಶ, ನಾವು ಅನೀಶರು ಎಂಬ ಈ ಸುಜ್ಞಾನ, ಇದೇ ಸರಿಯಾದ ಜ್ಞಾನ. ಇದನ್ನು ತಿಳ್ಕೋಬೇಕು ನಾವು.
ಅದು ತಿಳ್ಕೊಂಡಾಗ ಸೋಚಿತ ಕರ್ಮಗಳ ಆಚರಣೆ. ನಿಮಗೆ ಉಚಿತವಾದ ಕರ್ಮಗಳ ಮಾಡೋದ್ರಿಂದ ಫಲ ಬರ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಕರ್ಮ ಯೋಗ ಯಾವಾಗ ಆಗ್ತದೆ? ಕರ್ಮ ಯೋಗ ಆಗಬೇಕು. ಈ ಕರ್ಮಗಳು ಭಗವಂತನಿಂದ ನಡೆದದ. ಈ ಕರ್ಮ ಈ ನನ್ನ ದೇಹ ಇಂದ್ರಿಯಗಳ ಸ್ವಭಾವ ಭಗವಂತನ ಅಧೀನ, ಅವ ಸ್ವತಂತ್ರ, ನಾ ಪರತಂತ್ರ ಅಂತ ತಿಳ್ಕೊಂಡು ಊಟ ಮಾಡಿದರೆ ಅದು ಊಟ ಯೋಗ. ಹೌದು, ಯೋಗ ಕರ್ಮ ಸುಖೌಷಧ. ನೋಡ್ರಿ, ಒಂದು ಸಣ್ಣ ನೀವು ಮಾಡೋ ಊಟವು ಯಜ್ಞ ಆಗ್ತದೆ. ಯಜ್ಞ ಮಾಡಿದ್ರೆ ಪುಣ್ಯ ಬರ್ತದೆ. ಹೆಂಗೆ ಹೇಳ್ರಿ, ಈ ನನಗೆ ಊಟ ಇಲ್ಲಿ ಇರ್ತಕ್ಕಂಥ ಅಹಂ ವೈಶ್ವಾನರೋ ಭೂತ ಸುಂದರವಾದಂಥ ಕಾನ್ಸೆಪ್ಟ್ ಅದ ಅದರೊಳಗೆ. ಏನ್ರಿ, ಉಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ನಾನು ಈ ಭೂಮಿ ಸೃಷ್ಟಿ ಮಾಡಿದೆ, ಮಾಡಿ ಬೀಜಗಳ ಸೃಷ್ಟಿ ಮಾಡಿದೆ. ಬೀಜ ಸೃಷ್ಟಿ ಹೆಂಗಾಗ್ತದ ಅಂತ ಕೇಳಿದ್ರೆ, ಉಷ್ಣಾಮಿ ಔಷಧಿ ಭೂತ್ವ ಸೋಮೋ ಭೂತ್ವ ನೋಡಿ. ಗಾಮಾವಿಶ್ವಚ ಭೂತಾನ ಧಾರಯಾಮಿ ಹಮೋಜಸ. ಗಾಮದ ಭೂಮಿಯಲ್ಲಿ ನಾನು ಪ್ರವಿಷ್ಟನಾಗಿ ಮಣ್ಣನ್ನು ಗಟ್ಟಿ ಮಾಡ್ತದೆ. ಮಣ್ಣಿನಲ್ಲಿ ಕಸು ತಾಕತ್ತು ಕೊಡ್ತದೆ. ಆಮೇಲೆ ಉಷ್ಣಾಮಿ ಔಷಧಿ ಸರ್ವ. ಆಮೇಲೆ ಸೂರ್ಯನಲ್ಲಿ ನಿಂತುಕೊಂಡು ಕಿರಣಗಳನ್ನು ಕೊಟ್ಟು ಮಳೆ ಕೊಡ್ತೇನೆ. ಮಳೆ ಆದಮೇಲೆ ಬೆಳೆ ಅಂಕುರ ಹೊಡಿತದೆ. ಅಂಕುರ ಹೊಡೆದ ಮೇಲೆ ಮುಂದಿನ ಕೆಲಸ ಹೋಮೋ ಭೂತ್ವ ರಸ. ಚಂದ್ರನಲ್ಲಿ ಇದ್ದುಕೊಂಡು ಬೆಳದಿಂಗಳ ದ್ವಾರ ಆ ಎಲ್ಲ ಧಾನ್ಯಗಳ ರಸ ತೂಗ್ತದೆ. ನೋಡಿ, ಹೋಮೋ ಭೂತ್ವ ಪುಷ್ಣಾಮಿ ಔಷಧಿ ಸರ್ವ. ಔಷಧಿ ಅಂದ್ರೆ ಆಯಾ ಗಿಡಗಳಲ್ಲಿ ಇದ್ದ ಧಾನ್ಯಗಳು, ಹಣ್ಣು ಹಂಪಲ ಗಿಡ ಹೂವು ಇವೆಲ್ಲಗಳಲ್ಲಿ ಪುಷ್ಣಾಮಿ ಔಷಧಿ. ಅದರೊಳಗೆ ನಾನು ರಸ ತೂಗ್ತಂತ. ಏನು ಸೋಮೋ ಭೂತ್ವ. ಚಂದ್ರದ ಪಾತ್ರ ಭಾಳ ಅದ. ಊರಿನಿಂದ ಹೀಟಾಗಿ ಮಳೆ ಆಗ್ತದೆ. ಒಪ್ಕೊಂಡಿವು. ಮಳೆ ಆದಮೇಲೆ ಬೆಳೆ ಶುರು ಆಗ್ತದೆ. ಬೆಳೆ ಬಂದ್ಮೇಲೆ ಅದು ಸಿಗುತ್ತು. ಅದೇ ಇದಾಗ್ತದಲ್ಲ ರಸ ತುಂಬ. ಯಾರು? ಚಂದ್ರನ ಕಿರಣದಾಗ ಆಗ್ತಕ್ಕಂಥದ್ದು. ಚಂದ್ರದ್ದು ಯಾರು? ಅದು ಸೋಮೋ ಭೂತ್ವ. ಇಷ್ಟೆಲ್ಲ ಧಾನ್ಯ ಮನೆಗೆ ಬಂತ, ಕೆಲಸ ಮುಗಿದೇನು? ಅಹಂ ವೈಶ್ವಾನರೋ ಭೂತ್ವ. ನಾವು ವೈಶ್ವಾನರ ಅಗ್ನಿಯಾಗಿ ಅಡುಗೆ ಮನೆಯೊಳಗೆ ಆ ಅಗ್ನಿ ಒಳಗೆ ಆ ಎಲ್ಲ ಧಾನ್ಯಗಳನ್ನು ಪಕ್ವ ಮಾಡ್ತೀವಿ. ಇನ್ನು ಹಿಟ್ಟನ್ನು ಚಪಾತಿ ಮಾಡ್ತೀನೋ, ಅಕ್ಕಿಯನ್ನು ಅನ್ನ ಮಾಡ್ತೀನೋ, ಹುಳಿಯನ್ನು ಸಾರು ಇತ್ಯಾದಿ ಮಾಡ್ತೀನೋ, ಪಲ್ಯಗಳನ್ನು ಮಾಡ್ತೀವಿ. ಅದೆಲ್ಲ ನನ್ನ ಕೆಲಸ. ಇದಕ್ಕೆ ಮುಗಿತಾ? ಅದನ್ನು ಹೊಟ್ಟೆ ಹಾಕೊಂಡಾಗ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನ ದೇಹ ಮಾಡಿರುತ್ತೆ. ನಾ ಜಠರಾಗ್ನಿಯಾಗಿ ಅಲ್ಲಿ ಒಳಗೆ ನಿಂತುಕೊಂಡು ನೀವು ಉಂಡಿರ್ತಕ್ಕಂಥ ಅನ್ನವನ್ನು ಏನು ಮಾಡ್ತದೆ ನಾನು ಪ್ರಾಣಾಪಾನ ಸಮಾಪ್ತ ಪಚಾಮಿ ಅನ್ನಂ ಚತುರ್ವೇದ. ನೀವು ಗಟ್ಟಿ ತಿಳಿ ಸಾರು, ಗಟ್ಟಿ ಹುಳಿ, ಅತಿ ಸಾಲಿಡ್ ಪಲ್ಯ, ಚಪಾತಿ, 4 ಥರ ಅವಲ್ಲ ಭಕ್ಷ್ಯ. ಅದು 4 ವಿಧ ಅನ್ನವನ್ನು ನಾ ಏನು ಮಾಡ್ತಾನೋ ಪ್ರಾಣಾಪಾನ ಸಮಾನ. ಇಷ್ಟೆಲ್ಲ ನಾನು ಮಾಡ್ತೀನಪ್ಪ. ಅದಕ್ಕೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋ. ಇಷ್ಟೆಲ್ಲ ನಾನು ಮನಸ್ಸು ಬುದ್ಧಿ ಅದರೊಳಗೆ ನಿಂತುಕೊಂಡು ಇದು ತಗೋಬೇಡ, ಇದು ಸಟ್ಟಿ, ಇದು ಬಾಳೆಹಣ್ಣು ಸಿಪ್ಪಿ ಒಯ್ಯಿ, ಹಣ್ಣ ತಗೋ. ನೋಡಿ, ಅಲ್ಲಿ ವಿವೇಕ. ಆ ಪಶುಗಳಿಗೆ ಎರಡು ತಿಂದ್ಬಿಡ್ತಾವ. ನಾವು ವಿವೇಕ ಜ್ಞಾನಿರಾಗಿ ನಮ್ಗೆ ಈ ಸೊಟ್ಟೆ ಬೇಡ. ಹೌದು, ಬೀಸ್ತಿರ್ತಾಯಿ. ನಾವು ವಿವೇಕ ಬುದ್ಧಿ ವಿವೇಕ ಮಾಡ್ತೀವಿ. ವಿವೇಕ ಅಂದ್ರೆ ರಿಫೈನ್ಡ್ ಅಂತಿಲ್ಲ, ಅದು ಮಾಡ್ತಾರೆ. ಇಷ್ಟೆಲ್ಲ ಅದಕ್ಕೆ ಬುದ್ಧಿ ಮತ್ತ ಸ್ಮೃತಿ ಜ್ಞಾನ ಮೋಹನ. ಜ್ಞಾನ ಹುಡ್ತದ. ಆ ಜ್ಞಾನ ಎಲ್ಲ ವೇಳೆಗಿರಂಗಿಲ್ಲ. ಎಲ್ಲ ವೇಳೆಯಾಗ ಜ್ಞಾನ ಇರುವುದು ಇದು ಪ್ಲಸ್ ಮೈನಸ್. ಎಲ್ಲ ವೇಳೆ ಜ್ಞಾನ ಇರ್ತ. ನಾ ನಿಧಿ ಬದ ನಿದ್ದೆ ಎಲ್ಲ ವಿಷಯ ಪಾಠದಾಗಿನ ವಿಷಯ ನೀವು ಮಲ್ಕೊಂಡ ಬರಲಿಕ್ಕೆ ನಿದ್ದಿನ ತಾಗಿಲ್ಲ. ಮತ್ತ ಸ್ಮೃತಿ
ಜ್ಞಾನಮಪೋಹನಂಚ. ಇದೆ. ಈ ಪಾಠದ ವಿಷಯ ಹೊರಗಿನ ವಿಷಯ ನೀವು ಸ್ವಲ್ಪ ನಿಧಿ ಬಂದಾಗ ಇದನ್ನೇ ಅಂತೀನಿ ಸರಿ ಮಜಾ ಸ್ಮೃತಿ ಇನ್ನು ಪರ್ಮನೆಂಟ್ ನಿದ್ದೆ ಆದ್ರೆ ಏನಾಗ್ತಾ ಗೊತ್ತ ಕೋಮಾ ಈಗ ಹಿಡಿತಾರ ಒಯ್ದ್ಬಿಡ್ತಾರೆ ಕೋಮಾ ಅದಕ್ಕೆ ಸ್ಮೃತಿ ಮತ್ತು ಸ್ಮೃತಿ ಎದ್ದ ಕೂಡಲೇ ಇವು ನಮ್ಮ ತಂದೆ ನಮ್ಮ ತಾಯಿ ಸ್ಮೃತಿ ಹುಡ್ತದ ಎದ್ದ ಕೂಡಲೇ ನೀವು ಯಾರಂತ ಹಿಡ್ದಿ ಇಟ್ಟಾಗತ್ತೆ ಏನು ರೀ ನನಗೆ ಯಾರಂತ ಕೇಳ್ತದೆ ಅದು ಇವ್ಯಾರು ಆ ಮಗ ಒಂದು ಗೊತ್ತು ಸ್ಮೃತಿ ನೋಡಿ ಎಷ್ಟು ಮಜಾ ಅದ ದೇವರು ಸ್ಮೃತಿಯನ್ನು ಹೋಗಿಸ್ತಾನ ಸ್ಮೃತಿ ಬರೆಸ್ತಾನ ಮನೆಯೊಳಗೆ ನಳ ಬರಬೇಕು ಬಂದು ಆಗಬೇಕು ನಳ ಹಾಗೆ ಬಂದ್ರೆ ಮನೆಗೆ ಬಂದ್ಕೊಂಡಿದ್ದೀರ ಗತಿ ಏನು ಮುಂದೆ ಬಂದಾಗ ಕರ್ದಾಗ ಬಂದ ನೀರು ಬರೋದು ಹೆಂಗೆ ಖರೇ ನಳ ಯಾವ್ದು ಹೇಳ್ರಿ ಅದು ಬಂದು ಪರ್ಮನೆಂಟ್ ಹಂಗೆ ಬರ್ಲಿಕ್ಕಂತ ಮತ್ತು ನೀರಾಗ್ತದೆ ಹಂಗೆ ನಮ್ಮದು ಸ್ಮೃತಿನೂ ಇರಬೇಕು ಸ್ಮೃತಿ ಹೋಗೋಬೇಕು. ಹಾ ಉತ್ತಮ ಕಾರ್ ಯಾವ್ದಪ್ಪ ಉತ್ತಮ ಗಾಡಿ ಯಾವ್ದು ಬಂದಾಗಬೇಕು ನಿಂದಿರ್ಬೇಕು ಏನ್ ನಮ್ ಗಾಡಿ ಯಾವಾಗ ಓಡ್ತಿರ್ತಾವಂದ್ರ ನಮ್ ಗಾಡಿ ಯಾವಾಗ ನಿಂದಿರ್ತಾವಂದ್ರ ಎರಡೋ ಹಂಗ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಅಪೋಹನ ಅಂದ್ರೆ ಹೋಗು. ಸೊ ಇದೆಲ್ಲ ಏನ್ ಹೇಳ್ಯಾರಂದ್ರ ವೇದೈಶ್ಚ ಸರ್ವೈರಹಮೇವ ವೇದ್ಯ. ಇದು ಎಷ್ಟೋ ನಿನ್ನ ಅನುಭವಕ್ಕೂ ಬರ್ತದ ಬಂದಿದ್ದು ವೇದ ಹೇಳ್ಯಾರ ಅಂತ ತಿಳ್ಕೊ. ವೇದಾಂತ ಆ ವೇದ ತಿಳ್ಕೊಳಕ್ ಹೋದಾಗ ಏನಂದ್ರೆ ವೇದಾಂತ ಸೂತ್ರಗಳು ಆ ಸೂತ್ರಕ್ಕೆ ಅರ್ಥ ಶ್ರೀಮದಾಚಾರ್ಯ ಇಷ್ಟೆಲ್ಲ ದೇವರ ಮಹಿಮಾ ತಿಳ್ಕೊಳ್ಳಿಕ್ಕೆ ಸೂತ್ರ ಹೊಂಟ. ಅದಕ್ಕೇನು ಹೇಳಿದ್ರೆ ಗುಣತ್ವೇ ಸರಿ ಸರಿ ಆಯ್ತಾ ಪ್ರಗತೆ ಯತಸ್ವಭಾವೋಪ್ಯಖಿಲ ಈಶಾ ಯಂತೋಖಿಲ ಈ ತಿಳ್ಕೊಂಡು ಸಾಕಲ್ಲ ಮುಂದೆ ಸರಿ ಓದ್ತದ ಅವ್ಯಕ್ತಮ್ಮ ಹಿ ಓ. ಹಾಗಾದರೆ ದೇವರು ಹೇಗಿದ್ದರು ದೇವರು ಇಷ್ಟೆಲ್ಲ ಅವನೇ ಮಾಡಿಸ್ತಾನಂತೀರಿ ನಾವು ಒಂದು ದಿವಸದೇ ಭೇಟಿಯಾಗಿ ಏನಪ್ಪ ನಾನೇ ಇದ್ದೀನಪ್ಪ ಇಷ್ಟು ಹೇಳಿದ್ರೆ ಪಾಠಕ್ಕೆ ಬರೋ ಕಾರಣ ಇಲ್ಲ. ನಮಗೆ ದಿನ ಬರ್ತೇವೆ ವರ್ಷಕ್ಕೊಮ್ಮೆ ಯುಗಾದಿ ಹೊಸು ನಿಂದು ಇಡೀ ವರ್ಷಕ್ಕೆಲ್ಲ ನಾನೇ ಮಾಡ್ತೇನೆ ಇಷ್ಟು ಸ್ವಲ್ಪ ಹೇಳಿ ಹೋದ್ರೆ ಸಾಕು ನಾವು ಕುಣಿದಾಡ್ತೀವಿ. ದೇವರು ಇಲ್ಲ ಅವ್ಯಕ್ತ ಮಾಹಿ ಅವನ ಹೆಸರು ಅವ್ಯಕ್ತ ಸ್ವಭಾವ. ಅವು ಸ್ವಭಾವನೇ ವ್ಯಕ್ತ ಆಗದೆ ಕರೆಂಟ್ ಎಂದು ವ್ಯಕ್ತ ಆಗಲಾರದೆ ಅಂತ ಎಂದು ಕಣ್ಣಿಗೆ ಕಾಣಿಸ್ಲಾರ್ದೆ ಕೆಲಸ ಮಾಡ್ತೀವಿ. ಕಣ್ಣಿಗೆ ಕಾಣಿಸ್ತಾ ಇದೆ ಗಾಳಿ ಕಣ್ಣಿಗೆ ಕಾಣಿಸ್ತಾ ಅವ್ಯಕ್ತಿದ್ದು ವ್ಯಕ್ತ ಆಗ್ತದೆ ಆ್ಯಕ್ಟ್ ಆಗ್ತದೆ. ಹಾಗೆ ದೇವರು ಕೂಡ ಅವ್ಯಕ್ತಿದ್ದ ಹೇಳಿದ್ದೆ ಅವ್ಯಕ್ತ ಮಾಹಿ ಹಿಂದೆ ಹೇಳ ಅವ್ಯಕ್ತೋಪಿ ಸ್ವಶಕ್ತೇವ ಭಕ್ತಾನಾಂ ದೃಶ್ಯತೆ. ಹಾಗಾದ್ರೆ ಅವ್ಯಕ್ತ ಅಂದರೆ ಎಂದೂ ವ್ಯಕ್ತ ಆಗಂಗಿಲ್ಲ ಹಂಗಾಗಿ ಮತ್ತು ಎಂದೂ ವ್ಯಕ್ತ ಆಗಂದ್ರೆ ಮತ್ತು ನೀವು ನಮಗೆ ಶಾಸ್ತ್ರವನ್ನು ಪಾಠ ಆಗಿ ಹೇಳ್ತೀರಿ. ನಿಮ್ಮ ಶಾಸ್ತ್ರದ ಪಾಠ ಈ ದಿನ ಪಾಠ ಪ್ರವಚನದ ಉದ್ದೇಶ ಏನು? ಪರಮಾತ್ಮ ಜ್ಞಾನ. ಈ ಪರೋಕ್ಷ ಜ್ಞಾನ ಈ ಪರೋಕ್ಷ ಜ್ಞಾನದ ಉದ್ದೇಶ ಏನು? ಅಪರೋಕ್ಷ ಅಂದ್ರೆ ಏನು? ಅಲ್ಲ ಕಾಣಿಸೋದು. ಒಂದು ಕಡೆಗೆ ಅವ್ನು ಕಾಣಿಸಂಗಿಲ್ಲ ಅಂತೀವಿ, ಒಂದು ಕಡೆಗೆ ಅವ್ನು ನೋಡ್ಲಿಕ್ಕೆ ದಿನ ಪ್ರಯತ್ನ ಅಂತೀವಿ. ಇಷ್ಟು ನೀವೆಲ್ಲ ಶಾಸ್ತ್ರ ಪಾಠ ಪ್ರವಚನ ಯಾಕೆ ಮಾಡ್ತೀರಪ್ಪ? ಎಲ್ಲರೂ ದೇವರ ಜ್ಞಾನಕ್ಕೆ. ಜ್ಞಾನ ಅಂದರೆ ಈ ಪುಸ್ತಕೀಯ ಜ್ಞಾನ, ಇದು ಪರೋಕ್ಷ. ಪರೋಕ್ಷ ಜ್ಞಾನ ಯಾಕೆ? ಅಪರೋಕ್ಷ ಜ್ಞಾನ ಅಂದ್ರೆ ಏನು? ನೋಡೋದು. ಇಲ್ಲೇ ಅವ್ಯಕ್ತ ಅಂತ ಹೇಳ್ತೇವೆ. ಅವ್ಯಕ್ತ ವಸ್ತುವನ್ನು ನೋಡ್ಲಿಕ್ಕೆ ಕಾಣಲಿಕ್ಕೆ ಪ್ರಯತ್ನ ಯಾಕೆ ಮಾಡ್ತೀವಿ? ಬೇಡ.
ಒಮ್ಮೆ ಹೇಳಿಬಿಟ್ರೆ ಮುಗಿದ ಅವ ವ್ಯಕ್ತಿ ದನ ಕಾಣಿಸಂಗಿಲ್ಲ ಈ ನಾಳೆ ಪಾಠಕ್ಕೆ ಹೇಳಬೇಡ ಆ ವಸ್ತು ಕಾಣಿಸಂಗಿಲ್ಲ ಅಂದ್ಮೇಲೆ ಎಷ್ಟು ಗುಡುಮೂರಿಗೆ ಅಂತ ಗುಡುಮೂರಿಗೆ ಯಾಕೆ ಮಾಡಿ ಒಂದು ಪ್ರಶ್ನೆ ಮಾಡಿ ಮುಂಬೈಗೆ ಹೋಗ್ಬೇಕಾಗ್ಯದ ಆದ್ರೆ ಆಟೋ ಹೇಳಿತ್ತು ತೊಗೊಂಬ ಮುಂಬೈಗೆ ಹೋಗುದದ ಆಟೋ ತೊಗೊಂಬಾರೋ ಅಂತೀವಿ ಹಂಗಿದಂಗೆ ಹಂಗಿದ್ದ ಹಂಗೆ ಏನು ಹಂಗಿದ್ದ ಬೇರೆ ವಿವರಿಸುವಂತ ಕರೆಕ್ಟ್ ಬರೋಬರಿ ಮುಂಬೈಗೆ ಹೋಗ್ಬೇಕಾಗಿತ್ತು ಆಟೋ ತೊಗೊಂಬ ಆಟೋ ಯಾಕ್ರಿ ಸರ್ ಮುಂಬೈಗೆ ಹೊಂಟೇನಿದ್ರಿ ಆಟೋನಾಗಿಂದ ಸ್ಟೇಷನ್ಗೆ ಹೋಗಿ ಸ್ಟೇಷನ್ನಿಂದ ಅಲ್ಲಿ ಹೋಗೋದು ಸ್ಟೇಷನ್ ಅಲ್ಲಿ ಹೋಗೋದು ಪರೋಕ್ಷ ಇದು ಅಪರೋಕ್ಷ ಔಟ್ಡೋರ್ ಸ್ಟೇಷನ್ಗೆ ಹೋಗೋದು ಅಪರೋಕ್ಷ ಅಂತ ಇನ್ನೂ ಬೇಕೇ ಇದು ಬೇಕು ಕರೆಕ್ಟ್ ಬರೋಬರಿ ಪಾಠ ಅಂದ್ರೆ ಆಟೋದಾಗ ಆ ಪಾಠದ ಆಟೋ ಬೇಕೇ ಅಂತ ಇದೆ ಶ್ರವಣ ಮನನ ಇದ್ದಿದ್ದೆ ಬೇಕೇ ಅದು ಏನಾಗ್ಯದ ಅವ್ಯಕ್ತ ಅಂದ್ರೆ ಮುಂಬೈಗೆ ಹೋಗ್ಲಿಕ್ಕೇನೆ ಶಕ್ಯ ಇಲ್ಲ ಅಂತ ಬಾಯಲ್ಲಿ ಹೇಳ್ತೀನಿ ಆಟೋ ತಂದು ನಿಲ್ಲಿಸ್ತೀನಿ ಅವ ಬರೀ ಆಟೋನಾಗ ಶಕ್ತಿ ನಿನ್ನೇನು ಹೇಳಿದ್ರೆ ಮುಂಬೈಗೆ ಹೋಗ್ಲಿಕ್ಕೆ ಅಶಕ್ಯ ಅದು ಅಲ್ಲಿ ಹೋಗ್ಲಿಕ್ಕೆ ಅಗಮ್ಯ ಕಾಣಿಸಂಗೆ ಇಲ್ಲ ಸಾಕಷ್ಟು ದೇವರ ಬಗ್ಗೆ ಅವ್ಯಕ್ತ 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 ಹೇಳಿ ಪಾಠಕ್ಕೆ ಬರಲಿ ಪಾಠಕ್ಕೆ ಯಾಕೆ ಧ್ಯಾನ ಮಾಡಿ ಈ ಧ್ಯಾನ ಯಾಕೆ ನೋಡಿ ಅದೇ ನಿನ್ನೆ ಹೇಳಿದ್ದೀನಿ ನೀವೇ ಶಕ್ತಿ ಅಂತ ಇವತ್ತು ಯಾಕೆ ಅದು ಅವ್ಯಕ್ತಂ ಯಾಕೆ ಅದು ಆಚಾರ್ಯ ಕೇಳಿಸಿ ಆಚಾರ್ಯ ಕೇಳಿ ಅವ್ಯಕ್ತೋಪಿ ಸ್ವಶಕ್ತಿ ಇವ ಅವನಿಗೆ ಇಚ್ಛಾ ಅಂತೆ ದೇವರ ಅವ್ಯಕ್ತ ಆದರೂ ಭಕ್ತರಿಗೆ ಕಾಣಿಸ್ತಾನ ಅದಲ್ಲದೆ ನಿಮ್ಮ ಅವ್ಯಕ್ತ ಶಬ್ದ ಕೂಡಿಸ್ತೀರಿ ಹಂಗೆ ನಿಮ್ಮ ಪ್ರಯತ್ನ ಮಾಡಿದ್ರೆ ಅವ್ಯಕ್ತ ಅವನ ಇಚ್ಛಾ ಅವನ ಇಚ್ಛಾದಿಂದ ವ್ಯಕ್ತ ದೇವರಿಗೆ ವ್ಯಕ್ತ ಅವ್ಯಕ್ತ ಎರಡೂ ಹೇಗಾಗ್ತದೆ ನೀವು ದುಷ್ಟರು ಇದ್ದೀರಿ ಶಿಷ್ಟರು ಇದ್ದೀರಿ ಎರಡೂ ಹೇಗಾಗ್ತದೆ ನೀವು ದುಷ್ಟ ಶಿಷ್ಟ ಎರಡೂ ಇದ್ದೀರಿ ಹೌದು ದುಷ್ಟಾನ ದುಷ್ಟ ಹಾಗೆ ದೇವರು ವ್ಯಕ್ತಿ ಯಾವಾಗ ಅವನಿಗೆ ಇಚ್ಛಾ ಬಂದಾಗ ವ್ಯಕ್ತ ಆಗ್ತದೆ ದೇವ್ರೆ ನಾನು 25 ವರ್ಷ ಹೊರಮೂಲ ಪಾಠಕ್ಕೆ ಹೋಗಿದ್ದು ದಿನಾಲು ದೇವ್ರ ಪೂಜೆ ಮಾಡಿ ತಿಂಗಳ ಏಕಾದಶಿ ಎರಡು ಮಾಡಿದ್ರು ಎರಡು ಬಂದ್ರು ಎರಡು ಮಾಡಿದ್ರು ಕಾಣಿಸ್ತೀವೋ ಇಲ್ಲ ನಿದ್ದೇನದ ಮಾಡಿನ ಎಲ್ಲ ಯಾಕೆ ಕಾಣಿಸಂಗಿಲ್ಲ ನೀನು ನಿಮ್ಮ ಅಪ್ಪ ಕಾಣಿಸ್ಬೇಕು ದೇವರಿಗೆ ನೀನು ಹಿಂಗೆ ಏನಾದರೂ ಹಿಂಗೆ ಹದ ಮಾಡ್ಲಿಕ್ಕೆ ದೇವರಿಗೆ ನೈಷಾ ತರ್ಕೇನ ಮತಿರಾಪನೇಯ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುಧಾ ಶ್ರುತೇನ ಉಪನತಿ ನಾಯಮಾತ್ಮ ಒಳಗಿದ್ದು ಬಿಂಬರೂಪಿ ಪರಮಾತ್ಮ ಬಹಳ ಪ್ರವಚನ ಮಾಡಿನೋ ಪಾಠ ಮಾಡಿನೋ ಸುಮಾರು 582ನೇ ಭಾಗಗಳಿದು ಭಾಗವತದ ನಂತರ ಗೊತ್ತಿರ್ತ ಭಾಗವತ ನನ್ನ ಎಷ್ಟು ಉದಾಹರಣೆ ಹೇಳ್ದ ಸರ್ ನಿಮ್ಗೆ ಎಷ್ಟು ವರ್ಷ ನನಗೆ ಈಗ 75 ನಡೆದಾವ ನನಗೆ 88 ನಡೆದಾವ ನಂದಿದ್ದು 1000 ಕೇಳುವುದು ನಾವು ನಿಮ್ಗೆ ಹೇಳುವುದು 580 ನಾನು ಕೇಳುವುದು ಎಷ್ಟು ಹೇಳೋ ನೀವು ಒಬ್ಬರೇ ಹೇಳ್ತಿರ್ತೀರಿ ನಾವು ಭಾಮತಿ ಕವಿ ಕೇಳಿದ್ರು ಇದು ಮೌನ ಉಳಿತ ತಪ ಸಮಾಧಯ ಆಪವರ್ಗ್ಯ ಪ್ರಹ್ಲಾದರಾಜ ಹೇಳ್ತಾ ನಾವು ಮೌನ ಉತ್ತಪಾಲನೆ ಮಾಡಿನೋ ವೃತ ಮಾಡಿನೋ ವ್ಯಾಖ್ಯಾನ ಮಾಡಿನೋ ಏಕಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡಿನೋ ಜಪ ಸಮಾಧಯ ಆಪವರ್ಗ್ಯ ಇವೆಲ್ಲ ಜಪ ಮಾಡಿನೋ ಇವೆಲ್ಲ ದೇವರ ಸಾಕ್ಷಾತ್ಕಾರಕ್ಕೆ ಉಪಯೋಗ ಬೀಳ್ತಾವ ಯಾವಾಗ ಇದೆಲ್ಲವೂ ದೇವರೇ ನನ್ನ ಕಡೆಯಿಂದ ಮಾಡಿಸ್ಯಾನ ಅಂತ ವಿನಯದಿಂದ ಅಂದಿ ಅಂದ್ರೆ ನಾನೇ ಮಾಡೀನಿ ಮಾಡಿರೋ ಅವ ದೇವರ ಅವ್ರ ಅಪ್ಪ ಕೊಟ್ಟಾನ ಫಲ ಅಂತೀವಿ ಇವೆಲ್ಲ ಮೋಕ್ಷವನ್ನು ಉಪೇಕ್ಷಾ ಮಾಡಿಕೊಂಡು ಭಗವಂತನಿಗೆ ವಿನಯದಿಂದ ನೋಡ್ಕೊಂಡು ಯಾರು ಇರ್ತಾರೋ ಅವ್ರಿಗೆ ಸಾಲಿಲ್ಲ ಯಾರು ಉನ್ಮತ್ತದಿಂದ ಮಾತಾಡ್ತಾರೋ ವಾರ್ತಾ ಭವಂತಿ ಅವರು ಉಪಜೀವನಕ್ಕೆ ದಂಧ ಆಗ್ತಾ ಹೊರತು ಪುರಾಣ ಬಯದ್ಬಿಟ್ಟ ಮೌನ ಉತ್ಸವ ಮಾಡೋದು ಜಪ ಮಾಡೋದು ಹೋಮ ಮಾಡೋದು ಅವನ ಪಾಠ ಮಾಡೋದು ಪ್ರವಚನ ಹೇಳೋದು
ಇವು ಮೋಕ್ಷಕ್ಕೂ ಉಪಯೋಗ ಬೀಳ್ತಾವ, ನಿಮ್ಮ ದಂಧಕ್ಕೂ ಉಪಯೋಗ ಬೀಳ್ತಾವ. ದಂಧ ಅಂದ್ರೆ ದುಡ್ಡು ಕಳಿಸೋದು. ಅವ್ರು ಯಾರೋ ಇದ್ರಂತೆ ಇವತ್ತರಿಂದ, ಅವರು ಭಾಳ ಚಂದ ಪ್ರವಚನ ಮಾಡ್ತಿದ್ರು. ಹಾಗೆ ಯಾರಾದ್ರೂ ಆಚಾರ ನಮ್ಮಲ್ಲೇ ಈ ವರ್ಷ ನಮ್ಮ ಊರಾಗಿ ಪ್ರವಚನ ಆಗಲಿ, ಒಳಗೆ ಹೋಗಿ ಒಳಗೆ ಯಾರು ಒಳಗೆ ಹೋಗಿ ಮನೆಯವರು ಅವ್ರು ಬುಕ್ ಮಾಡೋರು. ಆಗ ಬರ್ತಾರ, ಎಷ್ಟು ಎಷ್ಟಪ್ಪ ಎಷ್ಟು ಕೊಡ್ತೀವಿ ಹೇಳು. ಅವ್ರು ಬುಕ್ ಮಾಡಿದ ಎಷ್ಟು ಅನ್ನೋದು ಹಿಂಗೆ ಬುಕ್ಕಿಂಗ್ ಮಾಡಿಕೊಂಡು ಸಂಹಾರ ಮಾಡೋದಲ್ಲ. ಎಲ್ಲಾದ್ರೂ ಬೈದ್ಬಿಟ್ಟಾರೆ. ವಾರ್ತಾ ಭವಂತಿ, ವಾರ್ತಾ ಅಂದ್ರೆ ಉಪಜೀವನ ದಂಧ ಆಗ್ತಾವ ಹೊರತು ಇವು ಮೋಕ್ಷಕ್ಕಾಗಂಗಿಲ್ಲ. ಅತ್ಯಂತ ಉತ್ತಮ ಅದೇ ಧ್ವನಿ ತೆಗೆದು ಹಾಡ ಹಾಡಿ ಚಂದ ನಗಸೋದು ಕೆಲಸೋದು ಮಂದಿ ಕನ್ವಿನ್ಸ್ ಆಗುವಂಗೆ ಪ್ರವಚನ ಮಾಡ್ತಿದ್ದ ತರುಣ ಪಂಡಿತ. ಅದ್ಭುತ. ಸಾವಿರಾರು ಮಂದಿ ತಾಳಿ ಭಾಳ ಸಾಕಿತ್ತು. ಅವರೊಬ್ಬರು ಜ್ಞಾನಿಗಳ ಹೊಂಟಿದ್ವಿ ಉಪನ್ಯಾಸ ಮೂಲ ಅಮ್ಮ ಇಷ್ಟೆಲ್ಲ ನೀನು ಮಾಡಿ ಭಾಳ ಚಂದ. ಲಾಭ ಏನ್ರಿ ಇಷ್ಟೆಲ್ಲ ಮಂದಿ ಕೇಳಿಕತ್ತ ತಟ್ಟಿ ನೋಡಿ ಎರಡು ತಟ್ಟೆವ ಮಂತ್ರಾಕ್ಷತೆ ರೊಕ್ಕದ ಮಂತ್ರಾಕ್ಷಿ ಖಾಲಿ ಆಗ್ಯಾವ. ನೀವು ತಿಳ್ಕೊರಿ ನಂದೇನು ಇರ್ತಾ ಅತಿ ನೋಡಿದ್ರಲ್ಲ ಮಂತ್ರಾಕ್ಷಿ ಹೋದ್ರೆ ಇಲ್ಲ ಅದು ನೋಡಿ ಅನ್ನೋದು ಈಗ ಕೂಪ್ರಾಗಿ ವಾಗ್ವೈಖರಿ ಶಬ್ದಝರಿ ಭುಕ್ತೈರತು ಮುಕ್ತೈ. ವಾಗ್ವೈಖರಿ ಶಬ್ದಝರಿ ಇದೆಲ್ಲ ದಶಾವತಾರ ತೋರಿಸಿ ಮಾತಾಡ್ತಿದ್ದೆಲ್ಲ ಊಟಕ್ಕೆ ಹೊರತು ಮೋಕ್ಷಕ್ಕಲ್ಲ. ಮುಕ್ತೈರತು ಮುಕ್ತೈ. ಈ ಮಂತ್ರಾಕ್ಷತೆ ಕಾರ್ಯ ಮಾಡಿದ್ದು ಊಟಕ್ಕೆ ಹೊರತು ಮಂತ್ರಾಕ್ಷತೆ ನೀವು ಹೆಚ್ಚು ಮಂತ್ರಾಕ್ಷತೆ ಕೊಡ್ರಿ ಅಂತ ಅದೇನಂದ್ರು ಚಿತ್ರಾನ್ನ ಮಾಡ್ತಿದ್ರು. ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನ ಮಾಡಕ್ಕ ಕಮರ್ಷಿಯಲ್ ಕಮರ್ಷಿಯಲ್ ಹಾಂ, ಪ್ರವಚನ ಆಗಲಿ, ಯಜ್ಞ ಆಗಲಿ, ಯಾಗ ಆಗಲಿ, ಹವನ ಆಗಲಿ ಇಷ್ಟು ಕೊಟ್ಟರೆ ಬರ್ತೀವಿ ಅಂತಾರಲ್ಲ. ನೀವು ಊಟಕ್ಕೆ ಉಪಯೋಗ ಬೀಳ್ತಾವಲ್ಲ, ಮೋಕ್ಷಕ್ಕೆ ಉಪಯೋಗ ಬೀಳಂಗಿಲ್ಲ. ಇದ್ರ ಮೇಲೆ ಕೆಲವರು ಪಾಪ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ನೀವೇನೋ ಹೇಳ್ತೀರಿ ನಿಮಗೆಲ್ಲ ಅದ, ನಮಗೂ ಏನಿಲ್ಲ, ನಮಗೇನು ಪಾಡೇನು ಊಟಕ್ಕೆ ಇರ್ತದೆ. ನಾವು ನೋಡಿ ಎದ್ದು ಕೂಡಿ ನಮಗೆ ಎಷ್ಟು ಕಳಿಸಿರ್ತದೆ. ಇನ್ನೊಂದು ಈ ಮುಷ್ಠಾಂಡ್ರು ಅಂತ ಬೈದ ಕೇಳಾದ್ರೆ ಯಾರು ಕೊಡಂಗೆ ಹಂಗೂ ಇರ್ತಾರೆ. ಹಾಗೆ ರೊಕ್ಕ ಇರ್ತದೆ ಅಶಾರ ಒಂದು 100 ರೂಪಾಯಿ ದೇವರು ಸಂತೃಪ್ತ ಆಗ್ಯಾರ ನಡೀತು. 4 ತಾಸು ಅವ್ರು ಗಂಟೆ ಹರ್ಕೊಂಡು ರಂಗೋಲಿ ಹಾಕಿ ಆಗಿರ್ತಾವೆ. ಕೆಲವು ಮಂದಿ ಅಂಥವ್ರು ಇದ್ದಾರೆ. ಮತ್ತೆ ಏನೋ ಸ್ವಲ್ಪ ಕೊಟ್ಟು ಕಳಿಸ್ಬಿಡು ಹಂಗೂ ಇತ್ತು. ಕೆಲವು ಮಂದಿ ಭಾಳ ಕೊಡೋ ಮಂದಿ ಎರಡೂ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ, ನೀವು ಬೇಡಕ್ಕೆ ಹೋಗ್ಬೇಕು, ನೀವು ಭಾಳ ತೊಂದರೆ ಇತ್ತು ಮಕ್ಕಳಂತ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಗೆ ಹೋಗ್ಬಿಡ್ತಾರೆ. ನಮ್ಮ ಈ ವೃತ್ತಿಯೊಳಗೆ ಇದ್ದೀವಿ, ಅಡಚಣೆ ಇರ್ತಾರೆ, ಏನಾದರೂ ಸಹಾಯ ಮಾಡಿ ಆ ಯಜ್ಞಕ್ಕೆ ಅದಕ್ಕೆ ಹೋಗಿ ಯಜ್ಞಕ್ಕೆ ಅದಕ್ಕೆ ಟ್ಯಾಗ್ ಮಾಡಬೇಕು. ಸಹಾಯ ಮಾಡ್ಬೇಕು ನೀವು ನಮಗೇನು ಹಂಗೆ ಹೊತ್ತು ಇಷ್ಟು ಕೊಟ್ಟರೆ ಇದು ಯಜ್ಞ. ನಾನು ಈ ಬಿಜಾಪುರ ಬಂದ ತಗೊಂಡಿದ್ದು ಟೀ ಮಾಡ್ತಿದ್ದೆ ಆಚಾರ. ನಾವು ಮನೆಗೆ ಹೋಗ್ಬಿಟ್ಟಿದ್ದೆ ಒಂಬತ್ತು ಆಚಾರ ಸತ್ಯನಾರಾಯಣ ಹೋಗ್ಬಿಟ್ಟು ತಮ್ಮ ಸಾಯವ ಸತ್ಯನಾರಾಯಣ ಹಾಕವ 50 ರೂಪಾಯಿ ಸತ್ಯನಾರಾಯಣ 25 10 5 ನೀವು ಯಾವ ಸತ್ಯನಾರಾಯಣ ಬೇಕು ಭಾಳ ಹಣವ 5 ರೂಪಾಯಿ ಅಡ್ಡದಾನ ಸಿಗುತ್ತೆ. ನಂಗೆ ಯಾವ್ದೇ ಅದ ಹಿಂಗೆ ತಮ್ಮ ಈಗ ಬಂದಿದ್ದು ನೀನು ಧೂಮಕ್ಕೆ ಲಗ್ನ ಮಕ್ಕಳಾಗಲಿ ನೀನು ಹಿಂಗೆ ಮಾಡ್ತೀನಿ. ಲಾಯರ್ ಇದ್ದ ಬಿಜಾಪುರದಾಗ. ಈ ಪುಸ್ತಕ ಓದಿ ಮಾಡಿದ್ರೆ 10,000 ರೂಪಾಯಿ.
ಈ ಪುಸ್ತಕ ಬಂದ್ರೆ 1,000 ಕೊಡ್ತಾರೆ, ಈ ಪುಸ್ತಕ ಬಂದ್ರೆ ಆಕೆ ಬಿಟ್ಟು ಕೊಡ್ತಾರೆ 500 ಕೊಡ್ತಾರೆ. ಯಾವ ಪುಸ್ತಕ ಬಂದು ಬಾಕಿ ಹೇಳೋದು ಅದೇ ಇಲ್ಲ, ನನ್ನ ಇದ್ರ ಪ್ರಕಾರ ನೋಡಿದ್ರೆ ಸಾಮಾಜಿಕ ಪರಿಸ್ಥಿತಿ ನೋಡಿದಾಗ ಎರಡೂ ಕರೆಕ್ಟ್. ಕೆಲವು ಮಂದಿಗೆ ಹೌದು, ಏನಾದ್ರು ಸ್ವಯಂ ಪ್ರೇರಣಾ ಇರಂಗಿಲ್ಲ, ಕೊಡಬೇಕು. ಕೇಳಿದ್ರೆ ಕೊಡಂಗಿಲ್ಲ ಅಂತ. ಕೆಲವರು ಇದ್ರೂ ಸಾಕಷ್ಟು ಎಷ್ಟು ಕೊಟ್ಟರು ಬೇಡ್ತಿರ್ತಾರೆ, ಅಂಥವ್ರು ಇರ್ತಾರೆ. ಎಷ್ಟು ಕೊಟ್ಟರು ಈ ನೀವು ವಾಸ್ತುಶಾಂತಿ ಇಷ್ಟೇ ಪಾಪ ಒಂದು 5,000 ರೂಪಾಯಿ ಕೊಟ್ಟಿರ್ದ ಅಲ್ರಿ ಈ ಮನೆಗೆ ಎಷ್ಟು ಖರ್ಚು ಮಾಡಿದ್ವಿ, ಮನೆಗೆ 70-80 ಸಾವಿರ ರೂಪಾಯಿ, ಲಕ್ಷ, 1 ಲಕ್ಷಕ್ಕೆ 1,000 ರೂಪಾಯಿ ಬೇಡ ನಾವು. 1%. 1%. ಅಂಥ ಮಂದಿರೋ ಕೆಲವರು ಏನು ಕೊಟ್ಟರು ಸಾಕು, ಎರಡೂ ಸ್ವಲ್ಪ. ಅದು ಪ್ರಹ್ಲಾದರಾಜ ಇಬ್ಬರಿಗೂ ಹೇಳ್ಬಿಟ್ಟು ಭಕ್ತಾ ಭವನ್ ಧಾಂಬಿಕ ಇವೆಲ್ಲ ಏನಾಗ್ತಾವ, ಧಾರ್ಮಿಕ ಯಾವುದೇ ವಿಧಿವಿಧಾನಗಳು ನಮ್ಮ ಭೌತಿಕ ಉಪಜೀವನದ ಉದ್ಯೋಗ ಆಗಬಾರ್ದು, ಅವು ಭಗವಂತನ ಪ್ರೀತಿಗಾಗಿ ಆಗಬೇಕು. ವಕೀಲರು ಹೇಳಿದರು, ದೇವರ ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು. ವ್ಯಕ್ತ ಯಾವಾಗ ಅವನ ಇಚ್ಛಾ ಆದಾಗ ಅದು ವ್ಯಕ್ತ, ಅವ್ಯಕ್ತ ಏನು ಯಾವಾಗಲೂ ಯಾವಾಗ ಅವ್ಯಕ್ತನೇ. ಎರಡೂ ಕೂಡ್ತಾವ, ವ್ಯಕ್ತನೂ ಹೌದು ಅವ್ಯಕ್ತೋಪಿ ಸ್ವಶಕ್ತಿವ ಭಕ್ತಾನಾದೃಷ್ಟ. ನೋಡಿ, ದೇವರು ಸ್ವಶಕ್ತಿಯಿಂದಲೇ ಭಕ್ತರಿಗೆ ಪರಮಾತ್ಮ ಕಾಣಿಸಿಕೊಳ್ತಾನೆ. ಅದಕ್ಕೆ ಯಮೈವೇಷ ಉನ್ನತೆ ತೇನ ಲಭ್ಯ ತಶೈಷಾತ್ಮ ತನ್ನ ದೇವನು ಸ್ವಾ ತನ್ನ ತನ್ನ ದರ್ಶನ ಪರಮಾತ್ಮ ಮಾಡಿಸ್ತಾನೆ. ಅದು ಕೂಡ ನಾಳೆ ಪಾಠ ಯಾವ ತಿಥಿ ಹೇಳು.